ಬಾಡಿಗೆ ಮನೆ ಹುಡುಕಕ್ಕೆ ಹೋಗ್ತಿದ್ವಿ, ಅವಾಗೆಲ್ಲ ಸಮಸ್ಯೆ ಆಯಿತು. ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಅವರ ಒಂದು ಸಂಸಾರ ಶುರು ಮಾಡಿದಾಗಿಂದನೂ ಜೀವನದುದ್ದಕ್ಕೂ ಬಾಡಿಗೆ ಮನೆಯಲ್ಲೇ ಅವ್ರ ಜೀವನ ನಡೆಸ್ಕೊಂಬಂದಿದ್ರು. ನಾನು ಹುಟ್ಟೋದ್ರೊಳಗೇ ಅಂದರೆ ನಮ್ಮ ಅಕ್ಕ ಹುಟ್ಟೋದ್ರಲ್ಲೇ ಅಪ್ಪ MLA ಆಗಿದ್ದರು. ಆವಾಗಲಿಂದ ಅದಕ್ಕೆ ಮುಂಚೆಯಿಂದನೂ ಅವ್ರು ಬಾಡಿಗೆ ಮನೆಯಲ್ಲೇ ಹೊಳೆನರಸೀಪುರದಲ್ಲಿ ಇದ್ದಿದ್ದು. ನಾವು ಬೆಂಗಳೂರಿಗೆ ಬಂದಾಗ ಕೂಡ ಅಪ್ಪ ಅಪೋಸಿಷನ್ ಪಾರ್ಟಿ ಲೀಡರ್ ಆದಾಗಲೂ ಬಾಡಿಗೆ ಮನೆಯಲ್ಲೇ ಇದ್ವಿ. ಅದಾದ ನಂತರ ಅಪ್ಪ ಇದು PWD ಮಿನಿಸ್ಟರ್ ಆದಾಗ ಸರ್ಕಾರಿ ಬಂಗ್ಲೆ ಕೊಟ್ಟಿದ್ದು, ಅದರಲ್ಲಿದ್ವಿ. ಆಮೇಲೆ ಅಕ್ಕ ಮನೆ ಕಟ್ಕೊಂಡಿದ್ಲು, ಅದನ್ನು ಕಂಪ್ಲೀಟ್ ಆಗಿರಲಿಲ್ಲ. ಅಪ್ಪಂದು ಅಧಿಕಾರ ಹೋದಾಗ ಆ ಮನೆಗೆ ಎಲ್ಲನೂ ಶಿಫ್ಟ್ ಆದ್ವಿ, ಎಲ್ಲ ನಮ್ಮ ಫುಲ್ ಫ್ಯಾಮಿಲಿನೂ. ಮತ್ತು ಅಲ್ಲಿ ನೆಕ್ಸ್ಟು ಅಪ್ಪ ಮುಖ್ಯಮಂತ್ರಿ ಆಗೋ ತನಕ ಅಮ್ಮ ನಮ್ಮ ಜೊತೆ ಇದ್ದರು, ಅಪ್ಪ ಇನ್ನೊಂದು ಬಾಡಿಗೆ ಮನೇಲಿದ್ದರು. ಅದಾದಮೇಲೆ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿಯಾಗಿ ವಾಪಸ್ ಬಂದ ಮೇಲೆ ನಾನು ಅಕ್ಕ ಒಟ್ಟಿಗೆ ಇದ್ವಿ. ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಹೈಸ್ಕೂಲು ಮಿಡ್ಲ್ ಸ್ಕೂಲಲ್ಲಿದ್ದರು. ಆವಾಗ ಅಪ್ಪ ಅಮ್ಮ ಏನಾಯಿತು, ಜಾಸ್ತಿ ವಿಸಿಟರ್ಸ್ ಬರ್ತಾಯಿದ್ರಲ್ಲ ಮನೆಗೆ, ತುಂಬ ಗೆಸ್ಟ್ಗಳು ಬಂದಾಗ ನಿಮ್ಮ ಮಕ್ಳು ಎಜುಕೇಷನ್ಗೆ ಅದು ಸ್ವಲ್ಪ ಚಿಕ್ಕದೇ ಒಂದು ಹಾಲು, ಒಂದು ರೂಮ್ಗಳು ಒಂದು 3-4 ಇತ್ತು. ಆ ಚಿಕ್ಕ ಹಾಲಲ್ಲೆಲ್ಲ ಬಂದು ಕೂತ್ಕೋತಾರೆ. ನಿಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕಷ್ಟ ಆಗುತ್ತಮ್ಮ, ನಮ್ಮ ರಾಜಕೀಯ ಇದಕ್ಕೋಸ್ಕರ ನಿಮ್ಮ ಮಕ್ಳು ಭವಿಷ್ಯ ಹಾಳು ಮಾಡೋಕ್ಕೆ ನಾನು ಇಷ್ಟಪಡಲ್ಲ, ನಾವೆಲ್ಲದೂ ಒಂದು ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಅವರಿಬ್ಬರು ನಿರ್ಧಾರ ಮಾಡಿದ್ರು. ಅಂದರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ನನಗಿಲ್ಲೇ ಪದ್ಮನಾಭ ನಗರ ಏರಿಯಾದಲ್ಲೇ ಬೇಕು, ಏಕೆಂದರೆ ಕಷ್ಟ ಸುಖಕ್ಕೆ ನೀವು ಇರ್ತೀರ, ಏನೇ ಪ್ರಾಬ್ಲಮ್ ಆದರೂ ಅಟ್ಲೀಸ್ಟ್ ನಾವು ಕರೆದ್ರೆ ಬೇಗ ಓಡಿ ಬರ್ಬೋದು ಅಂತ ಅಮ್ಮ ಇಲ್ಲ ಹತ್ತಿರದಲ್ಲೇ ಸುತ್ತಮುತ್ತ ಹುಡುಕೋಕ್ಕೆ ಶುರು ಮಾಡಿದ್ವಿ. ನನಗೆ ಮನೆಗಳು ಬಾಡಿಗೆ ಮನೆ ಹುಡ್ಕೊಂಡು ಹೋದಾಗ ನಮ್ಮಮ್ಮನ ಜೊತೆಗೆ ಅದು ಅಲ್ಲಿದೆ ಇಲ್ಲಿದೆ ಮನೆಗಳು ಬಾಡಿಗೆಯಿಂದ ಕರ್ಕೊಂಡು ಹೋಗ್ತಾಯಿದ್ವಿ. ಅಮ್ಮನೂ ನೋಡೋರು, ಅವರು ನಮ್ಮಮ್ಮ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು. ಯಾರಿಗಿದು ಮನೆ ಅಂತ ಕೇಳೋರು ನಮ್ಮಮ್ಮನಿಗೆ ಅಂತಂದಾಗ, ಒಬ್ಬ ಪ್ರಧಾನಮಂತ್ರಿ ಹೆಂಡತಿ ಬಾಡಿಗೆ ಮನೆಗೆ ಬರ್ತಾರಾ ಅಂತ ಕ್ವಶನ್ ಮಾಡೋದು. ಅವ್ರಿಗೇನು ಉತ್ತರ ಹೇಳೋಕ್ಕೀಗ ನಾವು ಮನೆ ಅವ್ರಿಗಿಲ್ಲ ಅದಕ್ಕೋಸ್ಕರ ಬರ್ತಿದ್ದಾರೆ ಅಂದರೆ ಜನ ನಂಬೋದಿಲ್ಲ ಈಗ. ಏಕೆಂದರೆ ಇವತ್ತಿನ ಒಂದು ನಮ್ಮ ಸಮಾಜದ ಒಂದು ಆ ರೀತಿ ಹೋಗ್ತಾ ಇದೆ ಇವತ್ತು. ಇದು ನಿಜವಾಗ್ಲೂ ಇವರೇನು ಸ್ವಂತ ಮನೆ ಖಂಡಿತ ಇಲ್ವಾ, ಅದಕ್ಕೆ ರಾಜಕೀಯವಾಗಿ ಏನಾದರೂ ಇದನ್ನು ಇದು ಮಾಡ್ಕೊಂಡು ಕೇಳ್ತಿದ್ದಾರಾ ಅನ್ನೋ ಒಂದು ಅನುಮಾನದಲ್ಲಿ ನಮ್ಮನ್ನು ನೋಡೋರು. ಆಮೇಲೆ ಕೆಲವರು ಡೈರೆಕ್ಟಾಗೇ ಹೇಳೋರು, ರಾಜಕೀಯದವ್ರು ನಾವು ನಂಬಲ್ಲ, ನಾವು ಮನೆ ಕೊಡೋಕ್ಕಾಗಲ್ಲ ಅನ್ನೋರು. ಇನ್ನು ಕೆಲವರು, ಏನಮ್ಮ ನೀನು ಸೈನ್ ಹಾಕ್ತೀಯ ಅಗ್ರಿಮೆಂಟ್ಗೆ, ನೀನು ಎವ್ರಿ ಮಂತ್ ಬಾಡಿಗೆ ಕೊಡ್ತೀಯಾ, ನಿನ್ನ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ, ಹೀಗೆ ನಾನಾ ಪ್ರಶ್ನೆಗಳು ಕೇಳೋರು. ಸುಮಾರು ಒಂದು 10-15 ಮನೆ ನೋಡಿದ್ವಿ. ಇದನ್ನೆಲ್ಲ ನೋಡಿ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗೋಕ್ಕೆ ಶುರು ಆಗ್ಬಿಡ್ತು. ಎಂಥದ್ದು ಒಂದು ಬಾಡಿಗೆ ಮನೆ ಹುಡ್ಕೊಂಡು ಹೋಗೋಣ ಅಂದರೆ ಬಾಡಿಗೆ ಕೊಡೋಕ್ಕೆ ನಮ್ಗೆ ಹಿಂದೆ ಮುಂದೆ ನೋಡ್ತಾರೆ, ನಾವು ಏನು ಮಾಡಿದ್ದೀವಿ ಅಂತ ಈ ರೀತಿ ನಮ್ಗೆ ಹೆಂಗೆ ಇದು ಮಾಡ್ತಾರೆ ಅಂತ. ಮನೆಗೆ ಬಂದಮೇಲೆ ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತು ಅಪ್ಪ ಜೊತೆ ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ತಿದ್ದಾಗ, ನನ್ನ ಜೀವನದಲ್ಲಿ ನೋಡಿ ನಿಮ್ಮ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ನೀವು ರಾಜಕೀಯದ ಯಾವುದೇ ಒಂದು ಇದಕ್ಕೂ ನನ್ನ ಮಧ್ಯಕ್ಕೆ ಬಂದಿಲ್ಲ, ಇವತ್ತು ನಂದು ಅಂತ ಒಂದು ಆಸೆ ಇದೆ, ನನಗೊಂದು ಚಿಕ್ಕ ಮನೆ ಕಟ್ಕೊಟ್ಬಿಡಿ. ನನಗೆ ಈ ಬಾಡಿಗೆ ಮನೆಗಳು ಹುಡುಕಿ ಅವ್ರು ಹೇಳೋ ಮಾತುಗಳೆಲ್ಲ ಕೇಳಿದ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ, ಅದಕ್ಕೆ ನಮ್ಮದು ಅಂತ ಒಂದು ಚಿಕ್ಕ ಮನೆ ಕಟ್ಕೊಳ್ಳೋಣ ಅಂತ ಕೇಳಿದ್ರು. ಅಪ್ಪ ಅವಾಗ ಅದಕ್ಕೆ ಒಂಥರ ಹುಸಿನಾಗೆ ನಕ್ಕೊಂಡು, ಅಯ್ಯೋ ನಂದು ಇದು ಯಾವ ಮನೆ ನೋಡು ಅಲ್ಲಿದೆ ನೋಡು ಒಂದು ಮೇಲೆ ಆಕಾಶಕ್ಕೆ ತೋರಿಸ್ಬಿಡೋರು, ಹಾಡು ಹೇಳೋಕ್ಕೆ ಶುರು ಮಾಡೋದು ಪುರಂದರದಾಸರದು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂದ್ಕೊಂಡು ಹೇಳ್ಕೊಂಡು ನಮ್ಮಮ್ಮನಿಗೆ ಹಾಗೆ ಇದು ಮಾಡಿಕೊಂಡು ಸುಮ್ಮನಾಗ್ಬಿಡೋರು. ಇದು ದಿನನಿತ್ಯ ನಡೀತಾನೇ ಇತ್ತು. ಸುಮಾರು ಒಂದು 2-3 ವರ್ಷ ಹೀಗೆ ನಡೀತು. ಕೊನೆಗೆ ಒಂದು ಬಾಡಿಗೆ ಮನೆ ಸಿಕ್ತು ನಮಗೆ. ಅಲ್ಲಿಗೆ ಒಂದು ಶಿಫ್ಟ್ ಮಾಡಿದ್ರು ಅಪ್ಪ ಅಮ್ಮ. ಒಂದು 6 ತಿಂಗಳಲ್ಲೇ ಒಂದು ಘಟನೆ ನಡೀತು ನಮ್ಮ ಕುಟುಂಬದಲ್ಲಿ. ಅದು ಅಹಿತಕರವಾದ ಒಂದು ಕಹಿ ಘಟನೆ ನಡೀತು. ಅದಾದ ನಂತರ ನಮ್ಮಮ್ಮ ಒಂದು 2-3 ತಿಂಗಳು ತುಂಬ ಸೀರಿಯಸ್ ಆಗೇ ಇದ್ದರು. ಆ ಒಂದು ಇದರಿಂದ ಅವ್ರು ಆಚೆ ಬಂದ ಮೇಲೆ ನಮಗೆ ಒಂಥರ ಮಕ್ಕಳಿಗೆಲ್ಲ ತುಂಬ ಮನಸ್ಸಿಗೆ ನೋವಾಯಿತು. ಅಮ್ಮ ಬದುಕಲ್ಲಿ ತನಗಾಗಿ ತಾನೇನೂ ಕೇಳಲಿಲ್ಲ ಅವರು. ಅಪ್ಪನಿಗೆ ನನಗಿಂಥದ್ದು ಕೊಡಿಸು, ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಯಾವೊಂದು ಬಯಕೆಗಳನ್ನು ಅವರು ಅಪ್ಪನಲ್ಲಿ ವ್ಯಕ್ತಪಡಿಸಿದ್ದೆ ನಾವು ನೋಡಿರಲಿಲ್ಲ. ಕೇಳಿದ್ದು ಒಂದು ಮನೆ, ಅದು ನಂಗೆ ದೊಡ್ಡ ಮನೆ ಬಂಗ್ಲೆ ಕಟ್ಕೊಡಿ, ಆ ಥರ ಇರಬೇಕು ಈ ಥರ ಇರಬೇಕು ಏನೂ ಕೇಳಲಿಲ್ಲ. ಒಂದು ಸಣ್ಣ ಮನೆ, ಅವ್ರು ಹೇಳಿದ್ದಿದೆ ಇಷ್ಟೇ ಮಾತು, ನೋಡಿ ಬದುಕಲ್ಲಿ ಒಂದು ಹಕ್ಕಿ ಕೂಡ ತನಗಾಗಿ ಒಂದು ಗೂಡು ಕಟ್ಕೊಳ್ಳುತ್ತೆ ವಾಸ ಮಾಡೋಕ್ಕೆ, ಅದಕ್ಕಿಂತ ನಮ್ಮ ಬದುಕನ್ನ ಕಡೆ ಮಾಡಬೇಡಿ, ನನಗೆ ಇದು ಒಂದು ನನ್ನ ಆಸೆ ನೆರವೇರಿಸ್ಕೊಡಿ ಅಂತ ಅಮ್ಮ ಅಷ್ಟು ನಿಮ್ಗೆ ಕೇಳ್ಕೊಂಡಿದ್ದಾರೆ, ಇದೊಂದು ಆಸೆ ನೆರವೇರಿಸ್ಬಿಡಿ ಅಂತ ಅಪ್ಪನಿಗೆ ನಾವೆಲ್ಲ ಮಕ್ಕಳು ಸೇರ್ಕೊಂಡು ತುಂಬ ಅಪ್ಪನಿಗೆ ಇದು ಮಾಡಿದ್ವಿ. ಕೊನೆಗೆ ಅಪ್ಪ ಅವ್ರು ಕನ್ಸೆಂಟ್ ಕೊಟ್ಟರು, ಆಯಿತು ನಿಮ್ಮಮ್ಮನ ಆಸೆ ಅವಳ ಜೀವನದಲ್ಲಿ ಏನೂ ಕೇಳಿಲ್ಲ,
ಅವಳಿಗೆ ಕೊರಗಿರೋದು ಬೇಡ, ಒಂದು ಮನೆ ಕಟ್ಟೋಣ ಅಂಥೇಳಿ ಆಮೇಲೆ ಇಲ್ಲೇ ಹತ್ತಿರದಲ್ಲಿ ಪದ್ಮನಾಭನಗರದಲ್ಲೇ ಒಂದು ಸೈಟ್ ತೊಗೊಂಡ್ವಿ. ನಾವು 6 ಜನ ಮಕ್ಕಳು ಸೇರಿಕೊಂಡು ಅದನ್ನು ಆ ಮನೆ ಕಟ್ಕೊಟ್ವಿ. ಅಪ್ಪ ಅಮ್ಮನಿಗೆ ಬ್ಯಾಂಕಲ್ಲೂ ಲೋನ್ ತೊಗೊಂಡು. ಆ ಬ್ಯಾಂಕ್ ಲೋನ್ ಕೊಡಬೇಕಾದ್ರೆ ಅವರು 28 ಪ್ರಶ್ನೆಗಳು, ಆ ಶ್ಯೂರಿಟಿ ರಾಜಕೀಯದವ್ರು ಕೊಡಬೇಕು, ಅಲ್ಲಿ ನೀವು ಯಾರು ಶ್ಯೂರಿಟಿ ಹಾಕಬೇಕು ಅಂತ ಹೇಳಿದ್ರು. ಸೊ ನಾವೇ ಮಕ್ಳ ಕಡೆ ಹಾಕಿ ಇದು ಮಾಡಿ ಆ ಮನೆ ಕಟ್ಕೊಟ್ಟು ನಮ್ಮಮ್ಮನ ಆಸೆ ಅಂತ ಒಂದು 5 ವರ್ಷ ಆ ಮನೇಲಿದ್ದರು, ವಾಸ ಮಾಡಿದರು. ಖುಷಿಯಾಗಿ ಒಂಥರ ಅವ್ರಿಗೇನೋ ಸಂತೋಷ, ನನ್ನ ಮನೆ, ನನ್ನ ಇದನ್ನ ಪ್ರತಿ ಮನುಷ್ಯನಿಗೂ ಅದೇ ತಾನೇ ಬದುಕಲ್ಲಿ ಒಂದು ವಾಸ ಮಾಡೋಕ್ಕೊಂದು ಮನೆ, 3 ಹೊತ್ತಿನ ಒಂದು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಊಟ ಇರಬೇಕು ಅನ್ನೋದು ದಟ್ ಈಸ್ ದ ಬೇಸಿಕ್ ಒಂದು ಮನುಷ್ಯನಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಅಂಥ ಒಂದು ತನ್ನ ಆಸೆ ಆ ಮನೇನ ಅಲ್ಲಿ ಅಷ್ಟು ಒಂದು ಪುಟ್ಟು ಮಗು ಥರ ನಮ್ಮಮ್ಮ ಸಂಭ್ರಮದಿಂದ 5 ವರ್ಷ ಕಾಲ ಕಳೆದ್ರು. ಆಮೇಲೆ ನಾವು ವಯಸ್ಸಾಯಿತು ಅಂತ ಹೇಳಿಬಿಟ್ಟು ಅಮ್ಮನ ನಮ್ಮ ಜೊತೆಗೆ ಇಲ್ಲಿಗೆ ಅಪ್ಪ ಅಮ್ಮನ ಕರ್ಕೊಂಬಂದ್ವಿ. ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಸಮಾಜದಲ್ಲಿ ಹೇಗೆ ಅಂದರೆ ನಾವು ಇವತ್ತು ಹೆಣ್ಮಕ್ಳುಗಳು ಹೇಗಾಗ್ತಾಯಿದ್ದೀವಿ ಅಂದರೆ, ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಅದೇನು ಅಂದರೆ, ಮನೆ ಅನ್ಕೋಬೋದು ನಮಗೆ ಈಕ್ವಾಲಿಟಿ ಆಫ್ ಇದು ಬೇಕು, ಯಾಕೆ ಹೆಣ್ಮಕ್ಳ ಮನಸ್ಸೆಲ್ಲ ಇದಿದೆ, ಗಂಡ ಹೆಂಡತಿ ಮಧ್ಯೆ ಆ ಈಕ್ವಾಲಿಟಿ ಇರಬೇಕು, ಅದಿರಬೇಕು, ಈ ಥರ ಇರಬೇಕು, ನಾನು ಕಡಿಮೆ ಇಲ್ಲ, ನಾನು ಹೆಚ್ಚಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಒಂದು ಕುಟುಂಬದ ನೆಮ್ಮದಿನೇ ಹಾಳು ಮಾಡ್ಕೋತಾ ಇದ್ದೀವಿ ನಾವು. ಇದನ್ನು ನನ್ನಮ್ಮ ತನಗೇನು ಇಲ್ಲದೇ ಇದ್ದರು ತನಗಿರೋದ್ರಲ್ಲೇ ತನ್ನ ಕುಟುಂಬವನ್ನು ಎಷ್ಟು ಸಂತೋಷವಾಗಿ ಹಿಡಿದಿಟ್ಟಿದ್ರು ಅಂದರೆ, ಅವ್ರಿಗೆ ಒಂದೇ ಇರ್ತೀವಿ ಮನಸ್ಸಲ್ಲಿ. ಅವ್ರಿಗೆ ರಾಜಕೀಯದ ಬಗ್ಗೆ ಅಂತ ಏನು ಆಸಕ್ತಿ ಇರ್ತಿರಲಿಲ್ಲ. ಅಪ್ಪ ಬಂದು ಹೇಳ್ದಾಗ ಕೇಳ್ಕೊಳ್ಳೋರು. ಅವ್ರಿಗೆ ಇದ್ದಿದ್ದು ಏನಂದರೆ, ಮನೆಗೆ ಬರೋ ಅತಿಥಿಗಳು ನೋಡ್ಕೋಬೇಕು, ನನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು, ನನ್ನ ಮಕ್ಕಳು ರಾಜಕೀಯಕ್ಕೆ ಹೋಗೋದು ಬೇಡ, ಅದು ಬಿಟ್ಟರೆ ತನ್ನ ಪೂಜೆ, ಮನೆಗೆ ಬರೋ ಸತ್ಕಾರ, ಇದರಲ್ಲೇ ತನ್ನ ಬದುಕನ್ನು ಕಟ್ಕೊಂಡು ಇವತ್ತು ಸಾರ್ಥಕವಾದ ಜೀವನ ನಡೆಸ್ಕೊಂಡು ಹೋದರು. ಆಮೇಲೆ ಎಷ್ಟೇ ಏಳು ಬೀಳುಗಳು ಬಂದರೂ ಕೂಡ ಅವ್ರು ಯಾವತ್ತೂ ಧೈರ್ಯವಾಗಿ ಎದುರಿಸಿದ್ರು. ಇವತ್ತಿನ ನಾವು ಹೆಂಗಸರುಗಳು ಹೈಲಿ ಕ್ವಾಲಿಫೈಡ್ ಇರ್ತೀವಿ, ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇರುತ್ತೆ, ಬಟ್ ಸ್ಟಿಲ್ ಅವ್ರ ಮನೇನ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಲ್ಲ, ಅವ್ರ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಯಾವ ಸಂಸ್ಕಾರದಿಂದ ಬೆಳೆಸಬೇಕು ಅಂತ ಗೊತ್ತಿರಲ್ಲ. ಏನೋ ಒಂದು ಲಕ್ಸುರಿಗೆ ಮಕ್ಳಿಗೆ ಕೊಟ್ಬಿಟ್ಟು ಅವ್ರಿಗೆ ಬದುಕಿನ ರೀತಿಯೇ ಹೇಳ್ಕೊಡಲ್ಲ. ಆದರೆ ನಮ್ಮಮ್ಮ ತನ್ನಲ್ಲಿ ಇದ್ದಿದ್ದಂಥ ಒಂದು ಇದರಿಂದನೇ ಮಕ್ಕಳಿಗೆ ಯಾವ ರೀತಿ ಒಂದು ಸಂಸ್ಕಾರ ಕಲಿಸ್ಬೇಕು, ಯಾವ್ದು ವಿದ್ಯೆ ಕಲಿಸ್ಬೇಕು, ಮನುಷ್ಯನ ಸಂಬಂಧಗಳನ್ನ ಹೇಗಿರಬೇಕು, ಮನೆಗೆ ಯಾರೇ ಬಂದರೂ ಯಾವ ರೀತಿ ಅವ್ರನ್ನ ಮಾತಾಡಿಸ್ಬೇಕು, ಯಾವ ರೀತಿ ಆಧರಿಸ್ಬೇಕು, ಅವ್ರನ್ನ ನೋಡಿ ನಮಗೆ ಕಲ್ತ್ಕೊಳ್ಳೋಂಗೆ ಒಂದು ಆದರ್ಶವಾಗಿ ಬಾಳನ್ನ ನಡೆಸಿದ್ರು ಅವರು. ಒಂದು ಇದನ್ನು ನಿಜವಾಗ್ಲೂ ನಮಗೆ ಎಷ್ಟೋ ಸತಿ ಅನಿಸೋದು, ನಮ್ಮಮ್ಮ ಇಷ್ಟು ಇವತ್ತು ನಮಗೆ ಅವರ ಅಂತಿಮ ಯಾತ್ರೆಯಲ್ಲಿ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಅವ್ರು ಗಳಿಸಿದ್ದು. ಬಟ್ ನಮ್ಮ ಊರ ಕಡೆಯವ್ರು ಹೇಳೋರು, ಚೆನ್ನಮ್ಮನವ್ರ ಕೈಯಲ್ಲಿ ಒಂದು ಕಪ್ ಕಾಫಿ ಕುಡಿದರೆ ಪಾಪಿಗಳು ಅನ್ಸುತ್ತೆ ಹಾಸನ ಜಿಲ್ಲೆನಲ್ಲಿ ಅನ್ನೋರು. ಅದನ್ನು ಕಣ್ಣಲ್ಲಿ ನೋಡಿಬಿಟ್ವಿ ನಾವು. ನಮಗೆ ದೇವೇಗೌಡರಿಗಿಂತ ಚೆನ್ನಮ್ಮನವ್ರಿಗೆ ನಾವು ಇದು ಮಾಡ್ತೀವಿ. ಯಾಕೆಂದರೆ ಮನೆಗೆ ದೇವೇಗೌಡರು ಸಿಗದೇ ಇದ್ದರೂ ಹೋದ ತಕ್ಷಣ ಚೆನ್ನಮ್ಮನವರು ಒಂದು ಪ್ರೀತಿಯಿಂದ ಮಾತಾಡಿಸಿ, ಏನಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಇಂಥ ಸಮಸ್ಯೆನೇ ಆಯಿತು, ಬಂದಮೇಲೆ ಗೌಡ್ರ ಕಿವಿಗೆ ಹಾಕ್ತೀನಿ, ಒಂದು ಚೀಟಿ ಇಟ್ಬಿಟ್ಟು ಹೋಗಿರಿ ಅಂತ ಕೇಳೋರು. ಊಟ ಮಾಡಿದ್ದೀರಾ, ಇದು ತಿಂಡಿ ತಿಂದಿದ್ದೀರಾ, ಕೊನೆಗೆ ಊಟ ತಿಂಡಿ ಆಗಿದೆ ಒಂದು ಬಾಳೆಹಣ್ಣಾದರೂ ತೊಗೊಳ್ಳಿ, ಒಂದು ಕಪ್ ಕಾಫಿನಾದರೂ ಕುಡೀರಿ, ಹಾಗೆ ಅಂತೂ ಅವ್ರು ಕಳಿಸ್ದೋರೇ ಇಲ್ಲ ಯಾರನ್ನೂ. ಸೊ ಆ ರೀತಿ ಅವರು ಒಂದು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಆ ಮನೆಯಲ್ಲೇ 4 ಗೋಡೆ ಮಧ್ಯೆ ಇದ್ಕೊಂಡು ಆ ಜನಗಳನ್ನು ಪ್ರೀತಿ ವಿಶ್ವಾಸ ಗೆದ್ದಿದ್ದು ನಿಜವಾಗ್ಲೂ ಇವತ್ತು ಅದೊಂದು ನಮಗೆ ಅವರ ಗಳಿಸಿದ್ದ ಪ್ರೀತಿ ಇದ್ರ ಬಗ್ಗೆ ಕಣ್ಣಲ್ಲಿ ನಾವು ನೋಡೋಂಥ ಒಂದು ಇದನ್ನು ನಮಗೆ ಅವಕಾಶ ಆಯಿತು ಅಂತ ಅನಿಸುತ್ತೆ. ಅವರ ಅಂತಿಮ ಒಂದು ಇದರೊಳಗೆ ತೋರಿಸಿದ ಪ್ರೀತಿ ವಿಶ್ವಾಸನ ಜನಗಳಿಟ್ಟಿದ್ದೊಂದು ಇದನ್ನು ನಾವು ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ಗೊತ್ತಿಲ್ಲ. ಅಂಥ ಒಂದು ಸರಳ ಬದುಕನ್ನು ನಡೆಸಿದ ನಮ್ಮಮ್ಮ. ಆಮೇಲೆ ನಮ್ಮಪ್ಪ ಅಪೋಸಿಷನ್ ಪಾರ್ಟಿ ಲೀಡ್ರ್ ಆಗಿದ್ದಾಗಲೂ ಕೂಡ ಅಷ್ಟೇ, ನಮ್ಮ ಹೊಲದಲ್ಲಿ ನಮ್ಮ ತಂದೆ ಎಲ್ಲಿಂದ ಹೋದ್ರಂತೆ, ನಾವೆಲ್ಲ ಚಿಕ್ಕವರು, ಐ ಥಿಂಕ್ ನಾನು 5ನೇ ಕ್ಲಾಸ್ ಹುಡುಗಿ ಅವಾಗ. ಅಪ್ಪ ಅಲ್ಲಿ ಹೋದಾಗ ಹೊಲದಲ್ಲಿ ಹೆಂಗಸರು ಗಂಡಸರೆಲ್ಲ ಕೆಲಸ ಮಾಡ್ತಾಯಿದ್ರಂತೆ, ನಾಟಿ ಮಾಡ್ತಿದ್ದಾರೆ, ಮನೆಗೆ ಹೋಗಿದ್ದಾರೆ, ಅಮ್ಮ ಜಮೀನ್ ಹತ್ರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಪ್ಪ ಅಲ್ಲಿಗೆ ಹುಡುಕೊಂಡು ಹೋಗಿದ್ದಾರೆ ಅಮ್ಮನ. ಹೋದರೆ ಅಪ್ಪ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದಾರೆ ಅಂತ, ಎಲ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರಲ್ಲಿ ಕೆಲಸದವ್ರನ್ನ ಕೇಳಿರುತ್ತೆ. ಅಯ್ಯೋ ಗೌಡ್ರೆ ನೋಡಿ ಅಲ್ಲಿ ನಿಮ್ಮ ಇವ್ರನ್ನ ಅಲ್ಲಿ ಅವರು ಭತ್ತ ನಾಟಿ ಮಾಡ್ತಾಯಿದ್ದಾರೆ ಅಂತ ತೋರಿಸಿದಂತೆ. ಅಪ್ಪಂಗೆ ನೋಡ್ಬಿಟ್ಟು ಇದೇನಕ್ಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ನಮ್ಮಮ್ಮನ ಕೇಳಿದ್ದಾರೆ. ಏನಾಗಿದೆ, ಯಾಕೆ ಹಿಂಗೆ ಕೆಲಸ ಮಾಡ್ತಿದ್ಯಾ ಅಂದರೆ ನಮ್ಮಮ್ಮ ಹೇಳಿದ್ರು, ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ಇಂಥ ಅವಮಾನ ಇದೆ, ನಾನು ನಿಂತ್ಕೊಂಡು ಕೆಲಸ ಮಾಡಿದ್ರೆ
ಕೆಲಸದವ್ರಿಗೂ ಅವ್ರಿಗೂ ಒಂದು ಮೋಟಿವೇಶನ್ ಬರುತ್ತೆ, ನನ್ನ ಥರನೇ ಕೆಲಸ ಮಾಡ್ತಾರೆ. ಅವಾಗ ನಾನು ಮಾಡು ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಅವರು ಏನೇನೋ ಬೇಕಾಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನಾನು ಜೊತೆಗೆ ಸೇರಿಕೊಂಡಾಗ ಅವ್ರಿಗೂ ಒಂದು ಹುಮ್ಮಸ್ಸಿನ ನನ್ನ ಜೊತೆ ಕೆಲಸ ಮಾಡ್ತಾರೆ. ನನ್ನ ಜಮೀನಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ನನಗೆಂತ ಅವಮಾನ ಇದೆ? ನಂಗೆ ಆ ಥರ ಏನೂ ಅವಮಾನ ಇಲ್ಲ ನನಗಿದ್ರೊಳಗೆ ಅಂತ ಹೇಳಿರೋದು. ಅದು ಹೇಳ್ಕೊಂಡಪ್ಪ ಅದೇಳು ನೋಡಮ್ಮ ನಿಮ್ಮಮ್ಮನಿಗೆ ಆ ರೀತಿ ಯಾವ ನಾನು ಗಂಡ ಇಂಥದ್ದು ನನ್ನಿದು ಈ ಥರ ನಾನು ಯಾಕೆ ಕೆಲಸ ಮಾಡಬೇಕು ಆ ಭಾವನೆನೇ ಬರಲಿಲ್ಲ. ಅದು ನಾವು ಚಿಕ್ಕವರಿದ್ದಾಗ ಬಂದಲ್ಲಿ ಊರಿಂದ ಬಂದು ಅದನ್ನು ಹೇಳೋರು. ಅದನ್ನೆಲ್ಲ ನಮಗೆ ಮನಸ್ಸಲ್ಲಿ ಅವರು ಪ್ರತಿ ಒಂದೊಂದು ಅವರು ಬದುಕನ್ನು ನಡೆಸಿದ ರೀತಿ ಇದೆಯಲ್ಲ, ಇವತ್ತಿನ ಕಾಲದಲ್ಲಿ ಅಂಥ ಮಹಿಳೆ ನೋಡೋದು ಕಷ್ಟ ಅಂತ ಅನಿಸುತ್ತೆ. ಅವರು ಸೀರೆ ಅರಿಶಿನ ಪ್ರೀತಿ ಬಗ್ಗೆ ಹೇಳಿದ್ರಿ, ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಮನೆ ತುಂಬ ಜನ ಇದ್ದರು. ಅಮ್ಮನಿಗೆ ಚಿಕ್ಕ ವಯಸ್ಸಿಂದ ವಿದ್ಯೆ ಬಗ್ಗೆ ಭಾರಿ ಗೌರವ. ಅವ್ರು ಯಾವಾಗಲೂ ನಮ್ಗೆ ಕೂರಿಸಿ ಹೇಳೋರು, ಹಣ ಕಳ್ಕೊಬೋದು, ಆಸ್ತಿ ಕಳ್ಕೊಬೋದು, ಆದರೆ ನಾವು ಗಳಿಸಿದ ವಿದ್ಯೆ ನಾವು ಕೊನೆ ತನಕ ನಮ್ಮ ಜೊತೆಲಿರುತ್ತೆ ಅಂತ ಹೇಳೋರು. ಅದನ್ನು ನಮಗೆಲ್ಲ ಕಲಿಸ್ಕೊಡ್ಬೇಕು ಅನ್ನೋದರಲ್ಲಿ ಅವ್ರು ಎಷ್ಟು ರೀತಿಯಾಗಿ ಒಂದು ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ರು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಗೌರ್ಮೆಂಟ್ ಸ್ಕೂಲಲ್ಲೇ ನಾವೆಲ್ಲ ಓದಿರೋದು. ಬೇಸಿಕ್ ಎಜುಕೇಷನ್ ಎಲ್ಲ ನಮ್ಮದು ಕನ್ನಡ ಮೀಡಿಯಮು ಗೌರ್ಮೆಂಟ್ ಸ್ಕೂಲೇ. ಆದರೆ ಮನೆಗೆ ಬರೋರು ಹೋಗೋರು ಜಾಸ್ತಿ ಇದ್ದರು. ಮನೆ ಅಲ್ಲೇ ತುಂಬ ಎಲ್ಲ ಈಗ ನನಗೆ ಒಬ್ಬೊಬ್ರಿಗೆ ಒಂದೊಂದು ರೂಮ್ ಥರ ಇಲ್ಲ, ಒಂದೇ ರೂಮಲ್ಲೆಲ್ಲ ಮಲಗ್ತಿದ್ವಿ. ಆದರೆ ಅವ್ರದ್ದೊಂದು ರೆಗ್ಯುಲರ್ ರೊಟೀನ್ ಪರಿಪಾಠ ಇತ್ತು. ಅವರು ಏನೇ ಬ್ಯುಸಿ ಇರಲಿ, ಅಂದರೆ ಮನೆ ಕೆಲಸ ಎಲ್ಲ ಅವರೇ, ಅಡುಗೆದೆಲ್ಲ ಅವಾಗೇನು ಕುಕ್ಕಿಕ್ಕಿಲ್ಲ, ಈಗ ಅವರೇ ಕುಕ್ ಶೆಫು ಎಲ್ಲದು ಹೇಳಬೇಕು ಅಂದರೆ. ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಮ್ಮೆಲ್ರಿಗೂ ಒಂದು ರೂಲ್ಸು, 6 ಗಂಟೆ ತನಕ ಫೀಲ್ಡಲ್ಲಿ ಎಷ್ಟಾದರೂ ಆಡ್ಬೋದಿತ್ತು. ಮನೇಲಿ ಲೈಟ್ ಹಾಕೋದ್ರಲ್ಲಿ ಬಂದು ಕೈ ಕಾಲು ಮುಖ ತೊಳೆದು ಕೂತ್ಕೋಬೇಕಿತ್ತು. ಅವ್ರು ನಮ್ಮ ಪಕ್ಕದಲ್ಲಿ ಕೂರದೇ ಇದ್ರೂ ಡಿಸ್ಟೆನ್ಸಲ್ಲಿ ಎಲ್ಲರೂ ಕೂರಿಸಿರೋರು. ನಮ್ಮದು ಓದೋ ಪುಸ್ತಕ ಅಲ್ಲಿ ಇರಬೇಕಿತ್ತು. ಓದ್ತೀವೋ ಬಿಡ್ತೀವೋ, 6 ಗಂಟೆ ಕೂತ್ರೆ 8:30 ತನಕ ನಾವು ಅಳ್ಳಾಡ ಹಂಗಿಲ್ಲ. ಅದೇನಾಯ್ತು, ಆ ಅಭ್ಯಾಸ ನಮಗೆ ಫೋರ್ಸಿಬಲಿ ಓದೋಂಗೆ ಮಾಡ್ತು. ಸೊ ನಮಗೆ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದು. ಈಗ ನಮಗೇನಿದೆ ಅಂದರೆ ಒಬ್ಬೊಬ್ಬರೇ ಮಕ್ಳು ಇಟ್ಕೊಂಡಿರ್ತೀವಿ, ಅವ್ರ ವಿದ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲದೆ ಅವ್ರಿಗೂ ತಲೆ ಕೆಡಿಸ್ತಿದ್ದೀವಿ ನಾವು. ಅದಲ್ಲ, ಡೇ 1 ನಾನು ಹೇಳ್ತಿರೋದು, ನಮಗೆ ಪ್ರೈಮರಿ ಎಜುಕೇಷನಿಂದಲೇ ಈ ಸಿಸ್ಟಮಲ್ಲಿ ತಂದ್ರಮ್ಮ ನಮ್ಮನ್ನು. ಆಮೇಲೆ ಅದಲ್ದಲೇ ಅವ್ರಿಗೆ ಪಾಠ ಕೂತು ಹೇಳ್ಕೊಡೋಕ್ಕಾಗದೇ ಇದ್ದಾಗ ಟ್ಯೂಷನ್ಗೆ ಕಳಿಸಿದ್ರು ನಾವು ಏನು ಕಲ್ತಿದ್ದೀವಿ ಬಿಡ್ತಿದ್ದೀವಿ ಅನ್ನೋದನ್ನೊಂದು ಸೂಪರ್ವೈಸ್ ಮಾಡೋರು. ಅದೇ ಕಾರಣಕ್ಕೆ ನಾವೆಲ್ಲರೂ, ನನಗೆ ಬಾಲಣ್ಣ ಈಗಲೂ ಹೇಳ್ತಾರೆ, ಬಾಲಣ್ಣ ನಮ್ಮ ದೊಡ್ಡಣ್ಣ ಎದ್ದಿದ್ದು ಹರದನಹಳ್ಳಿಲಿದ್ದಾಗ ಸ್ಕೂಲಿಂಗ್ ಅಲ್ಲೇ ಒಂದು 1 ವರ್ಷ 2 ವರ್ಷ ಹೋಗಿದ್ದಾರೆ. ಅಲ್ಲಿ ನಿಮ್ಮ ಊರಲ್ಲಿ ಅಂದರೆ ತುಂಬದ ಕುಟುಂಬ, ಅಲ್ಲೂ ಸಹ ಅಮ್ಮ ಬಿಡದಲ್ಲೇ ಅರ್ಧ ಗಂಟೆ ಕೂರಿಸ್ಕೊಳ್ಳೋರಂತೆ. ಅವಾಗ ಸ್ಲೇಟು ಬಲ್ಪ ಈ ಥರ ಇಲ್ವಲ್ಲ, ಬರ್ಸೋರು. ಹಾಗೆ ನಮಗೆ ಬೇಸಿಕ್ ಎಜುಕೇಷನ್ನ ಒಂದು ವಿದ್ಯೆ ಬಗ್ಗೆ ನಮಗೆ ಒಂದು ಅದರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಲ್ದಲೇ ಸ್ಟ್ರಾಂಗಾಗಿ ನಮಗೆ ಬುನಾದಿ ಹಾಕ್ಕೊಟ್ಟಂಥ ತಾಯಿಯವರು. ನೋಡಿ, ಅವರ ಆ ಕಾಲದಲ್ಲಿ ಎಲ್ಲೇ ಸೋದಿರ್ಬೋದು, ಈಗ ನಮ್ಮ ಮನೇಲಿ ಎಲ್ಲರೂ ವಿದ್ಯಾವಂತರೇ. ಅದಕ್ಕೆ ಕಾರಣ ನನ್ನ ತಾಯಿನೇ. ಯಾಕೆಂದರೆ ತಂದೆ ಪೂರ್ತಿ ಪರಿಪೂರ್ಣವಾಗಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ರಲ್ಲ. ನಾವು 6 ಜನ ಅಲ್ದಲೇ ನಮ್ಮ ಮನೇಲಿ ಇದ್ದು ವಿದ್ಯೆ ಕಲಿತು ಹೋದಂಥವ್ರು ತುಂಬ ಜನ ಇದ್ದಾರೆ. ಊರ ಕಡೆಯವರು ಅಲ್ಲಿದ್ದಾಗ PUC, ಯಾಕೆಂದರೆ ಊರ ಕಡೆಯಲ್ಲಿ ಹೈಸ್ಕೂಲ್ ಇರ್ತಿರ್ಲಿಲ್ಲ. ಈಗ ಬಿಡಿ ತುಂಬ ಸ್ಕೂಲ್ಗಳು ಆಗಿದ್ದಾವೆ. ಒಡೆನರಸೀಪುರ ಟೌನಿಗೆ ಬರಬೇಕಿತ್ತು ಹಳ್ಳಿ ಹುಡುಗರು. ಕೆಲವರೆಲ್ಲ ನಮ್ಮ ಹತ್ತಿರದ ನೆಂಟರುಗಳೆಲ್ಲ ಅಲ್ಲೇ ಇದ್ದು ಹೈಸ್ಕೂಲು PUC ಮಾಡ್ಕೊಂಡು ಡಿಗ್ರಿಗೆ ಬೆಂಗಳೂರಿಗೆ ಬಂದದ್ದು ಉದಾಹರಣೆಗಳಿದ್ದಾವೆ. ನಾವು ಹೊಳೆನರಸೀಪುರದಲ್ಲಿ ಇರೋ ತನಕನೂ ತುಂಬ ಜನಕ್ಕೆ ವಿದ್ಯೆಗೆ ಸಹಾಯ ಮಾಡಿದಾರಮ್ಮ. ಆಮೇಲೆ ಅವರಿಗೆ ಯಾವಾಗಲೂ ಇನ್ನೊಂದು ಏನಂದರೆ, ಅವರಿಗೆ ನಮಗೆ ಬುದ್ಧಿ ಬಂದಾಗಿಂದು ನೋಡಿದ್ದೀವಿ, ಅವ್ರಿಗೆ ತುಂಬ ಇಷ್ಟವಾದ್ದು ಅಂದರೆ ಮಲ್ಲಿಗೆ ಹೂವೊಂದು, ಸಂಪಿಗೆ ಒಂದೆರಡು ತುಂಬ ಇಷ್ಟಪಡೋರು ಅವರು. ಅವ್ರಿಗೆ ದಿನ ನಾವು ನೋಡ್ದಂಗೆ. ಆಮೇಲೆ ಅವ್ರಿಗೊಂದು ರೇಷ್ಮೆ ಸೀರೆ ಇಷ್ಟ. ಏನಕ್ಕೆ ಅಂದರೆ ಅದು ಹೊಳೆನರಸೀಪುರದಲ್ಲಿ ಹೆಚ್ಚಿನ ನಾವಿದ್ದಿದ್ದು ಬ್ರಾಹ್ಮಣರಿದ್ದ ಕಡೆಯಲ್ಲೇ ಅದು ನೋಡಿ ಅಭ್ಯಾಸ ಆಗಿ ಅವ್ರಿಗೆ ಅದೊಂದು ಮಡಿದೊಂದು ಮನಸ್ಸಿಗೆ ತುಂಬ ಇತ್ತು. ಯಾಕೆಂದರೆ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ನೇ ಹೆಣ್ಣು ಮಕ್ಕಳು ನಾನು ಹೇಳ್ತಿರೋದು. ಅವ್ರಿಗೆ ಅದು ಇದ್ದಿದ್ದರಿಂದ ಅವ್ರೇನು ಮಾಡೋರು, ಬೆಳಗ್ಗೆ ರೇಷ್ಮೆ ಸೀರೆ ಉಟ್ಟರೆ ತಲೆಗೆ ಅವರೊಂದು ಸ್ನಾನ ಆದ ತಕ್ಷಣ ತಲೆಯಲ್ಲಿ ಅವ್ರಿಗೊಂದು ಯಾವಾಗಲೂ ಹೂವು ಇರಲೇಬೇಕಿತ್ತು. ಸಾಯಂಕಾಲ ಆದರೂ ಮುಡಿಬೇಕಿತ್ತು ಅವರಿಗೆ.
ಆಗಿಂದನೂ ಅವ್ರಿಗೆ ಹೂವು ಕುಂಕುಮ ಭಾರಿ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಹೇಳಿದ್ರು ಅದ್ರ ಬಗ್ಗೆ ತುಂಬ ಗಮನ ಇಟ್ಕೊಳ್ತಿದ್ದಲ್ದಲೇ ಸಾಯಂಕಾಲ ಆದ ತಕ್ಷಣ ನಮ್ಗಳಿಗೂ ಅರಿಶಿನ ಕುಂಕುಮ ಇಟ್ಟೇ ಇಡೋರು. ಇಟ್ಕೋಬೇಕು, ಮೊದಲು ಮುಖ ತೊಳ್ಕೊಂಬನ್ನಿ ಅಂಥೇಳಿ ಅದ್ರ ಅಭ್ಯಾಸ ಇತ್ತು. ಆದರೆ ನಾವು ಚಿಕ್ಕರಿರುವಾಗ ನಮ್ಮ ತಂದೆ ಮೈಸೂರಿಗೆ ಹೋದರೆ ವಿಶೇಷವಾಗಿ ಗುರು ಸ್ವೀಟ್ಸ್ ಅಂತಿತ್ತು. ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಅವಾಗೆಲ್ಲ ತುಂಬ ಕಡಿಮೆ ಈ ಸ್ವೀಟ್ ಮಾಡ್ತಿದ್ದ ಅಂಗಡಿ, ಅಲ್ಲಿದು ಪ್ಯೂರ್ ತುಪ್ಪ ಹಾಕಿ ಮಾಡೋರು ಅಂಥೇಳಿ ಕೆಲವು ಸರಿ ಕ್ಯೂನಲ್ಲಿ ನಿಂತು ತಂದಿದ್ದ ದಿನ ಇದೆ. ಅಪ್ಪ ಹೇಳೋರು ಇವತ್ತು ರಶ್ ಇತ್ತು, ಕಾದು ತಂದಿದ್ದೀನಿ ಅಂಥೇಳಿ. ಮೈಸೂರಿಗೆ ಹೋದ್ರೆ ಮೈಸೂರು ಪಾಕು, ಮೈಸೂರದು ವೀಳ್ಯದೆಲೆ ಪ್ಲಸ್ ಮಲ್ಲಿಗೆ ಹೂವು ಇಲ್ಲದೆ ಬರ್ತಿರಲಿಲ್ಲ ಅಪ್ಪ ಯಾವಾಗಲೂ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಮನೆಗೆ ತಂದು ಅಮ್ಮಂಗೆ ಕೊಡೋರು. ಅಂಥ ಪ್ರೀತಿನ ಅವರು ಆಗಿಂದು ನಡೆಸ್ಕೊಂಬಂದಿರು ಎಷ್ಟೇ ಇದ್ರೂ. ಆದರೆ ಅಮ್ಮನಿಗೆ ಕೊನೆ ತನಕನೂ ಅಷ್ಟೇ, ಅವ್ರ ಹಾಸಿಗೆ ಮೇಲೆ ಇದ್ದಾಗ್ಲೂ ಸಾಯಂಕಾಲದೊತ್ತು ತಲೆ ಬಾಚಿ ಕ್ಲೀನಾಗಿ ಮುಖ ತೊಳೆದು ಹಣೆಗಿಟ್ಟು ಹೂವು ಮುಡ್ಕೊಂಡು ಪ್ರಾರ್ಥನೆ ಶುರು ಮಾಡೋರು. 2 ಟೈಮು ಹೇಳೋರು, ಬೆಳಗ್ಗೆ ಸಾಯಂಕಾಲ 2 ಟೈಮೂ ದೇವ್ರ ಪುಸ್ತಕಗಳು ಓದೋರು. ಕೊನೆ 3 ತಿಂಗಳು ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಬಿಟ್ಬಿಟ್ರು. ಬಿಟ್ಟರೆ ಕಂಟಿನ್ಯೂಸ್ ಆಗಿ ಅವರು ಹೇಳದೇ ಇರೋ ದಿನವೇ ಇಲ್ಲ ಬಿಡಿ. ಊಟ ತಪ್ಪಿದ್ರು ಅದು ತಪ್ಪಿಸ್ತಿರ್ಲಿಲ್ಲ. ಈ ರಾಜಕಾರಣದಲ್ಲಿ ಆರೋಪಗಳು ಮಾಡ್ತಾ ಇದ್ರು, ಅಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರಕ್ರಿಯೆ ಮಾಡ್ತಾರೆ? ಈಗ ದೊಡ್ಡವ್ರ ಮೇಲೆ, ದೇವೇಗೌಡರ ಮೇಲೆ ಆರೋಪ ಮಾಡ್ತಿದ್ರು, ಅಥವಾ ಮನೆ ಮೇಲೆ ಆರೋಪ ಮಾಡಿದ್ರು. ಮನೆಗೆ ಬಂದಾಗ ಅವರು ಯಾವ ರೀತಿ ನಡ್ಕೊಳ್ತಿದ್ರು, ಅಥವಾ ಇದನ್ನ ಅರಗಿಸ್ಕೊಳ್ತಿದ್ರ, ಅಥವಾ ಇದನ್ನ ರಿಯಾಕ್ಟ್ ಮಾಡ್ತಿದ್ರಾ? ನಿಮ್ಮ ಜೊತೆ ಏನಾದರೂ ಮಾತಾಡ್ತಿದ್ರಾ ರಾಜಕಾರಣ? ಅಪ್ಪ ಸ್ವಲ್ಪ ರಾಜಕೀಯದ ಬಗ್ಗೆ ಅಷ್ಟು ಅಮ್ಮನ ಜೊತೆ ಅವ್ರು ನೋವನ್ನು ಹಂಚ್ಕೊಳ್ಳೋರು ಅನಿಸುತ್ತೆ. ಅಮ್ಮ ಧೈರ್ಯ ಹೇಳೋರು. ಬಿಟ್ಟರೆ ಅವರು ರಾಜಕೀಯದ ವಿಷಯಕ್ಕೆ ಅಷ್ಟು ಅಮ್ಮ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಒಂದು ಅವರು CM ಆದಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಫಸ್ಟ್ ಅಮ್ಮನಿಗೆ ಫೋನ್ ಮಾಡಿತ್ತು ಅವರು. ಈ ಥರ ಹೇಳ್ತಿದ್ದಾರೆ, ನನಗಿಷ್ಟ ಇಲ್ಲ ಅಂದ ತಕ್ಷಣ ಅಮ್ಮ ಯಾವುದೇ ಹೆಣ್ಮಗಳಾದ್ರೂ ಮೇಲಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಅಮ್ಮ ಏನು ಹೇಳಿದ್ರು ಅಂದರೆ, ರಾಜ್ಯದ ಜನ ಎಲ್ಲ ನಂಬಿ ನಿಮ್ಮಿಂದ ಒಂದು ಒಳ್ಳೆ ಕೆಲಸನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮನ್ನು CM ಮಾಡಿದ್ದಾರೆ, ದಯವಿಟ್ಟು ರಾಜ್ಯ ಬಿಟ್ಟು ಹೋಗಬೇಡಿ ಅಂದರು ಅವರು. ಹೋಗಬೇಡಿ, ಇವ್ರು ಯಾರಿಗೂ ನಿರಾಸೆ ಮಾಡಬೇಡಿ, ನೀವು ಎಷ್ಟೋ ವರ್ಷದಿಂದ ಕಾದಿದ್ರು ತುಂಬ ಜನ, ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಇಲ್ಲಿ ಜನಕ್ಕೇ ಸೇವೆ ಮಾಡಿ, ನಮಗೆ ಅದು ಬೇಡ, ರಾಷ್ಟ್ರ ರಾಜಕಾರಣ ನಮಗೆ ಬೇಡ ಅಂತ ಹೇಳಿದ್ರು. ರಾಜಕೀಯವಾಗಿ ಏನಾದರೂ ಒಂದು ಸಜೆಷನ್ ಕೊಟ್ಟಿದ್ದಾರಮ್ಮ ಅಂದರೆ ಆ ಘಟ್ಟದಲ್ಲೊಂದೇ. ಆದರೆ ನನ್ನ ತಂದೆದು ಎಷ್ಟು ದೊಡ್ಡತನ ಅಂದರೆ, ಆರ್ಡ್ರಲ್ಲೇ ಎಲ್ರಿಗೂ ಫೋನ್ ಮಾಡಿದ್ದಾರೆ. ವಿತೌಟ್ ಪರ್ಮಿಷನ್ ಅವರು ಅವತ್ತೇನು ಡಿಸಿಷನ್ ತಗೊಳ್ಳಿಲ್ಲ. ಅವರು ಸೆಂಟ್ರಲ್ಲಿ ಎಲ್ಲ ಸೇರಿ ಏನೇ ಹೇಳಿದ್ರು, ಅಮ್ಮನಿಗಾದಮೇಲೆ ದೊಡ್ಡಣ್ಣಂಗೆ ಮಾಡಿದ್ದಾರೆ, ರೇವಣ್ಣಂಗೆ, ಕುಮಾರಣ್ಣಂಗೆ ಸೇಮ್ ಆರ್ಡ್ರಲ್ಲೇ ಮಾಡಿದ್ದಾರೆ. ಕೊನೆಗೆ 7 ತನಕನೂ ಕೇಳಿದ್ದಾರೆ, ಈ ಥರ ಇದೆ, ನನಗೇನೂ ಗೊತ್ತಾಗ್ತಿಲ್ಲ, ಇಲ್ಲಿ ಏನು ಮಾಡೋದು ಅಂತ ಕೇಳಿದರು. ಆದರೂ ವಿಧಿ ಬಿಡಲಿಲ್ಲ. ಅದೊಂದು ಟೈಮಲ್ಲಿ ಅಮ್ಮಂದು ಕೇಳಿದ್ದುಂಟು, ಅಮ್ಮ ಇದೇ ರೀತಿ ಹೇಳಿದ್ದು. ಅಮ್ಮವ್ರ ಪೂಜೆ ವಿಚಾರ ಬಂದಾಗ ಎಷ್ಟು ಮಡಿಯಿಂದ ಪೂಜೆ ಮಾಡ್ತಿದ್ರು, ಯಾವ ಥರ ಪೂಜೆ ಸಿದ್ಧತೆಗಳಲ್ಲಿ ಹೆಂಗೆ? ಅವಳು ಕೇಳಿ ಹೇಳ್ತಾಳೆ, ಬಿಲ್ಪತ್ರಲ್ಲಿ 3 ಎಲೆನೇ ಇರಬೇಕಿತ್ತು. ಪೂಜೆ ವಿಷಯ ಬಂದರೆ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಅವರು. ಅವ್ರು ಯಾವುದು ಬೇಕೋ, ಯಾವ ದೇವ್ರಿಗೆ ಯಾವ ಹೂವು ಬೇಕೋ ಆ ಹೂವು ಬೇಕೇ ಬೇಕು ಅವ್ರಿಗೆ. ಈಗ ಶಿವನಿಗೆ ದಿನಾ 108, ಅದು 3 ಎಲೆ ಇರಲೇಬೇಕು. ಅದ್ರಲ್ಲಿ 1 ಎಲೆ ಉದ್ರೋಗಿದ್ರೂ ಆಗ್ತಿರ್ಲಿಲ್ಲ ದೇವ್ರಿಗೆ. ಈ ನಮಗೆ ಈ ಇದ್ರ ಮಾಸ ಬರ್ತಿತ್ತು ನೋಡಿ, ಮಾರ್ಚ್ ಟೈಮಲ್ಲಿ ಎಲೆಗಳು ಬಿಡ್ತಾ ಇತ್ತು. ಅವಾಗ ನಮಗೆ ವಸಂತ ಋತು ಮುಂಚೆ ಇರ್ತಿರ್ಲಿಲ್ಲ, ಎಲ್ಲ ಎಲೆಗಳು ಉದ್ರೋಗ್ತಿತ್ತು. ಅಮ್ಮ ಸಿಗಲ್ಲ ಅಮ್ಮ, ಎಲ್ಲಿಂದ ನನಗೆ ಗೊತ್ತಿಲ್ಲ, ನಂಗೆ ಬೇಕು ಬಿಲ್ಪತ್ರೆ ಅಷ್ಟೇ, ನನಗೆ ದಿನ ನಾನು ಬಿಲ್ಪತ್ರೆ ಇಲ್ಲದೆ ಪೂಜೆ ಮಾಡೋಕ್ಕಾಗಲ್ಲ. ಅಂತೂ 365 ದಿವಸನೂ ಬಿಲ್ಪತ್ರೆ ಬೇಕಿತ್ತು, ತುಳಸಿ ಬೇಕಿತ್ತು, ಗರಿಕೆ ಬೇಕಿತ್ತು, ಆಮೇಲೆ ದೇವಿಗೆ ಮಲ್ಲಿಗೆ ಹೂವೇ ಬೇಕು. ಶುಕ್ರವಾರ ನೀವು ನಂಬ್ತೀರಾ ಇಲ್ವಾ, ಅವರು ರಾಜರಾಜೇಶ್ವರಿಗೆ ಮಲ್ಲಿಗೆ ಹಾರನೇ ತೊಗೊಂಡೋಗ್ಬೇಕು. ಅದು ಎಷ್ಟೇ ದುಡ್ಡಾಗಲಿ, ಎಷ್ಟೇ ಆಗಲಿ ಚೆನ್ನಾಗಿರೋದು ಬರಬೇಕು, ಮಲ್ಲಿಗೆ ಹಾರನೇ ಬೇಕು. ಅವರು ತಾಯಿ ನಮಗಿವತ್ತು ನಮ್ಮ ತಾಯಿ ಬದುಕಲ್ಲಿ ನಮಗೆ 2 ಇನ್ಸಿಡೆಂಟಲ್ಲೇ ಇದು ಅವರ ಪೂಜಾ ಫಲದಿಂದಲೇ ಸರ್ವೈವ್ ಆದರೂ ಏನೋ ಗೊತ್ತಿಲ್ಲ ನಮ್ಮಮ್ಮ. ಅವರು ಈಶ್ವರನಲ್ಲಿ ತುಂಬ ಪರಮ ಭಕ್ತೆ, ಮತ್ತು ರಾಜರಾಜೇಶ್ವರಿನಲ್ಲಿ. ಆ ಒಂದು ಅವರ ಬದುಕಿನ 2 ಸಂಕಷ್ಟನೂ ಕೂಡ
ಆ ದೇವರೇ ಕಾಪಾಡ್ದ ಅನ್ನೋ ನಂಬಿಕೆ ನಮಗೂ ಆ ಟೈಮಲ್ಲಿ ಅವರು ಸರ್ವೈವ್ ಆಗಲ್ಲ ಅನ್ನೋ ಟೈಮಲ್ಲಿ ಅವರ ವೈದ್ಯಕೀಯವಾಗಿ ಕಷ್ಟ ಇತ್ತು. ಕಷ್ಟ ಇತ್ತು. ಯಾಕೆಂದ್ರೆ ನಮ್ಮ ವೈದ್ಯಕೀಯದಾಗಿ ಹೇಳಬೇಕಾದ್ರೆ ಕಷ್ಟ ಇತ್ತು. ಅದು ಎಲ್ಲ ಡಾಕ್ಟರ್ಸ್ ಇದರಿಂದ ಹೇಳ್ಬಿಟ್ಟಿದ್ರು ಉಳಿಯೋದು ಕಷ್ಟ ಇದೆ ಅಂತ. ಆದರೆ ದೈವದ ಸಂಕಲ್ಪನೋ ಏನೋ. ಬಟ್ ಅವರು ಮಾಡಿದ ಪೂಜೆ ಫಲ. ಅವರ ಸ್ವಾಮೀಜಿ ಒಬ್ರು ಇದ್ರು ಹಿಂದಿನವರು, ಅವ್ರು ಫೋನ್ ಮಾಡಿ ಹೇಳಿದ್ರು ನಮ್ಮ ಮನೆಗೆ, ನೀವೆಲ್ಲ ಮನೇಲಿ ಅಂದ್ಕೊಂಡಿದ್ದೀರ ಅವ್ರು ಉಳಿಯಲ್ಲ ಅಂತ ಹೇಳಿಬಿಟ್ಟು, ಅವಳು ದೇವಿ ಮಗಳಿದ್ದಾಳೆ, ಖಂಡಿತ ನಿಮ್ಮ ಮನೆಗೆ ಬರ್ತಾಳೆ, ನಿಮ್ಮ ಮನೇಲಿ ಆತಂಕ ಬೇಡ, ಯಾರಿಗೂ ಆತಂಕ ಬೇಡ ನೀವು ಅಂತ ಹೇಳಿಬಿಟ್ಟು ಅವರು ಸ್ವಾಮೀಜಿಗಳು ಅವರು ಕಲ್ಕಟ್ಟಾದಲ್ಲಿದ್ದರು. ಆಮೇಲೆ ನಮ್ಮಮ್ಮ ಮನೆಗೆ ಬಂದಮೇಲೆ ಎಲ್ಲ ವಾಸಿ ಆದಮೇಲೆ ದೇವಸ್ಥಾನಕ್ಕೆ ಹೋದಾಗ ಒಂದೇ ಮಾತು ಹೇಳಿದ್ರು, ಚಿನ್ನಮ್ಮನವರೇ ನೀವು ಈ ರಾಜರಾಜೇಶ್ವರಿಯ ಮಗಳು, ಈ ಇದರಲ್ಲಿ ನೀವು ಯಾರೋ ಹೊಟ್ಟೆಲಿ ಹುಟ್ಟಿರ್ಬೋದು, ಆದರೆ ಆ ದೇವಿ ಮಗಳೇ ನೀವು. ಇದು ನಿಮ್ಮ ತವರು ಮನೆ. ಈ ತವ್ರ ಮನೆಗೆ ಬಂದರೆ ದೇವಸ್ಥಾನಕ್ಕೆ ಬಂದಾಗ ಒಂದು ಲೋಟ ನೀವು ಮಜ್ಜಿಗೆನೋ ಹಾಲು ಕುಡ್ದೇ ಹೋಗ್ಬೇಕು ತವ್ರ ಮನೆಯಿಂದ, ಹಂಗೆ ಹೋಗಬೇಡಿ ಅಮ್ಮ, ಹೋಗಬಾರ್ದಮ್ಮ ಅಂತ ಸ್ವಾಮೀಜಿ ಹೇಳೋರು. ಅವ್ರು ಇರೋ ತನಕ ಅಮ್ಮಂಗೆ ಬಿಡ್ತಿರ್ಲಿಲ್ಲ ಅವರು. ನೋಡಿ ಅದೇ ಮೊನ್ನೆ ಅಮ್ಮ ಸತ್ತಾಗ ಮೊದಲನೇ ಸೀರೆ ಅಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದು ತವ್ರ ಮನೆ ಅಂದಂಗೆ ಮೊದಲನೇದು ತಗೊಂಬಂದು ಅರ್ಧ ಗಂಟೆಗೆಲ್ಲ ಅಲ್ಲಿಂದ ಅಮ್ಮನಿಗೆ ಸೀರೆ ತಂದು ಕೊಟ್ರು. ಹೌದು, ಹಾಂ, ಯೆಲ್ಲೋ ಕಲರ್ದು. ಅದಾದಮೇಲೆ ನೋಡಿ ಅವರು ಎಷ್ಟು ಜನಕ್ಕೆ ಯೋಗ ಬರುತ್ತೆ. ಇಲ್ಲಿ ಕಾರಂಜಿ ಆಂಜನೇಯಕ್ಕೆ ಹೋಗ್ತಾಯಿದ್ರು, ಅಲ್ಲಿ ಪುರೋಹಿತರು ಬಂದರು. ಅವರು ಅಮ್ಮನಿಗೆ ಇದು ಕೊನೆ ಸೀತಮ್ಮನವ್ರ ಅವ್ರ ಹೆಸರು ಸೀರೆ, ಅಮ್ಮನವ್ರಿಗೆ ಇದು ಸೀತಮ್ಮನವ್ರಿಗೆ ಉಡ್ಸಿರೋ ಸೀರೆ ಉಡ್ಸಿ ಅಂತ ತಂದು ಕೊಟ್ಟರು. ಆಮೇಲೆ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋರು ನಮ್ಮಮ್ಮ, ಅವರು ನೋಡಿ ಅಮ್ಮ ಇದು ಕೊನೆ ಸೀರೆ ಅವ್ರಿಗೆ ಉಡಿಸಿ ಕಳಿಸಿ ಅಂತ ಅಂದರು. ಆಮೇಲೆ ಇನ್ನೂ ಒಂದು ಯಾವುದೋ ದೇವಸ್ಥಾನದಲ್ಲಿ ಕಳಿಸಿದ್ರು. ಅಷ್ಟೇ ಅಲ್ಲ ನೋಡಿ, ನಾವು ದಾರಿನಲ್ಲಿ ಇಲ್ಲಿಂದ ಹಾಸನ ಹೊಳೆನರಸೀಪುರಕ್ಕೆ ಹೋಗೋ ತನಕ ಮಡ್ಲಕ್ಕಿ ಅಂತೇಳಿ ಪಾಪ ಆಯಾ ಊರಲ್ಲಿ ಅವ್ರ ಪ್ರೀತಿಗೆ ತಕ್ಕನಾಗ ಒಂದೊಂದು ಸೀರೆ ಇಟ್ಟು ಮಡ್ಲಕ್ಕಿ ಕೊಟ್ಟಿದ್ದಾರೆ ಅಮ್ಮನಿಗೆ. ಇದಕ್ಕೆ ಎಷ್ಟು ಜನ ಹೆಣ್ಮಕ್ಳಿಗೆ ಯೋಗ ಸಿಗುತ್ತೆ ಹೇಳಿ ಇದನ್ನು. ಅದು ಯಾವುದೋ ನಮಗೆ ಯಾವ ದೈವಿಕ ಶಕ್ತಿ ಅವ್ರನ್ನ ಇದೆಲ್ಲ ಮಾಡಿಸ್ತೋ ನಮಗಂತೂ ಗೊತ್ತಿಲ್ಲ, ಅಥವಾ ಅವ್ರು ಮಾಡಿದ ಪೂಜೆ ಫಲನೋ ಅದು ಗೊತ್ತಿಲ್ಲ ನಮಗೆ. ಯಾರು ಈ ಥರ ಅಂದಾಜು ಮಾಡಿರಲಿಲ್ಲ ಅವರಿಗೆ ಇಂಥ ವಿದಾಯ ಸಿಗತ್ತೆ ಕೊನೆಗಳಿಗೆಲ್ಲ ಅವರ ಕೊನೆ ಪಯಣದಲ್ಲಿ ಅಂತ. ಯಾರು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಅಮ್ಮನಿಗೂ ಅದು ಮನಸ್ಸಿನಲ್ಲಿರಲಿಲ್ಲ ಅನಿಸುತ್ತೆ. ಅಷ್ಟು ದೊಡ್ಡ ಜನದ ಮನಸ್ಸಿಗೆ ಗೆದ್ದಿದ್ದೀನಿ ಅನ್ನೋದು. ನಾನು ಇಲ್ಲಿ ಬೆಂಗಳೂರಲ್ಲಿ 12 ಗಂಟೆಗೆ ಕೂತಿದ್ದು, ಮಧ್ಯಾಹ್ನ ಬೆಳಗ್ಗೆ 5 ಗಂಟೆಗೆ ತಲುಪೋದ್ರಲ್ಲೂ ಅಲ್ಲಿ ತನಕನೂ ನೋಡಿದ್ದೀನಿ. ಕೆಲವು ಮಧ್ಯದಲ್ಲಿ 3 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಜನ ನಿಂತಿರೋದಿರಲಿ, ಅವರ ತಂದೆ ಭುಜದ ಮೇಲೆ ಸೊಂಟದ ಮೇಲೆ ತಾಯಿ ಸೊಂಟದ ಮೇಲೆ ಇರೋ ಮಕ್ಕಳು ಕೈ ಮುಗೀತಾರೆ ಅಂದರೆ ಅವ್ರ ಮನೆಯೊಳಗೆ ನಮ್ಮ ತಾಯಿ ಬಗ್ಗೆ ಎಂಥ ಒಳ್ಳೆ ಮಾತು ಹೇಳಿರ್ಬೋದು ಅವರೆಲ್ಲ ತಂದೆ ತಾಯಿಗಳು ಅಂದ್ಕೊಂಡೆ. ನಿದ್ದೆ ಮಾಡ್ಬೋದಿತ್ತು ಆ ಮಕ್ಕಳು, ಎದ್ದಿರ್ತಿದ್ರು, ಸುಮ್ಮನೂ ನೋಡ್ಬೋದಿತ್ತು. ಬಟ್ ಯಾವ ಮಕ್ಕಳು ನಾನು ಹಾಗೆ ನೋಡಿದ್ದೀನಿ ನಿಂತಿರಲಿಲ್ಲ, ಎಲ್ಲ ಕೈ ಮುಗಿತಿದ್ರು. ಚಿಕ್ಕ ಮಕ್ಕಳು. ಅವ್ರ ಮನಸ್ಸಿನಲ್ಲೇ ಅಮ್ಮನಿಗೆ ಒಂದು ಕೊನೆಯದೊಂದು ನಮನ ಹೇಳಬೇಕು ಅಂದರೆ ಆ ಮನೆಯೊಳಗಿನ ವಾತಾವರಣ ಹೆಂಗಿರ್ಬೋದು ಇವ್ರ ಬಗ್ಗೆ, ಅದನ್ನು ಕಣ್ಣಾರೆ ನೋಡ್ಬಿಟ್ಟೆ ನಾನು. ಕಣ್ಣಾರೆ ಊಟದ ವಿಚಾರ ಬರೋದು ತುಂಬಾ ಎಲ್ಲ ಬಂದವರೆಲ್ಲ ಮಾತಾಡ್ತಿದ್ದು, ಈ ಬಂದವ್ರು ಎಲ್ಲರೂ ಊಟ ಮಾಡಿದಂತ ಕೇಳ್ತಿದ್ದಂತ ಒಂದು ಅದೊಂದು. ಎರಡನೇದು, ನಿಮ್ ಜೊತೆ ಒಟ್ಟಾಗೆಲ್ಲ ಕೂತು ಊಟ ಮಾಡುವಾಗ ಏನೇನ್ ಮಾತಾಡ್ತಾ ಇದ್ರು ಆ ತರದಂತೂ ಶೇರ್ ಮಾಡ್ಕೊಂಡು. ಮತ್ತೆ ಬಂದವ್ರಿಗೆ ಮಡು ತುಂಬಿ ಕಳಿಸ್ತಿದ್ರು, ಹೆಣ್ಮಕ್ಳು ಯಾರೇ ಬಂದ್ರು ಮಾಡಿದ್ರು. ಹೌದು, ಖಂಡಿತ. ಅವರು ಫಸ್ಟ್ ಯಾರೇ ನಮ್ಮ ಮನೆಗೆ ಬರಲಿ, ಎಂಥ ಹಳ್ಳಿ ಬಡವ್ರು ಬರಲಿ ಶ್ರೀಮಂತರು ಬರಲಿ ಯಾರೇ ಬರಲಿ, ಎಲ್ರಿಗೂ ಫಸ್ಟ್ ಪ್ರೆಷರ್ ಕೇಳ್ತಾ ಇದ್ದಿದ್ದು, ತಿಂಡಿ ತಿಂದ್ರ, ಊಟ ಆಯಿತಾ, ಕಾಫಿ ಕುಡಿದ್ರ. ಅವರು ಈಗ ಒಂದ್ಸತಿ 11 ಗಂಟೆಗೆ ಬಂದಿದ್ರು, ತಿಂಡಿ ಆಯಿತಾ ಅನ್ನೋರು. ನಾನೇ ತಮಾಷೆ ಮಾಡಿ, ಅಮ್ಮ 11 ಗಂಟೆಗೆ ತಿಂಡಿ ಆಯಿತಾ ಕೇಳ್ತಿರಲ್ಲಮ್ಮ, ಅವ್ರು ತಿಂಡಿ ತಿಂದೆ ಬಂದಿರ್ತಾರೆ ಅಂದರೆ, ನಿಂಗೆ ಗೊತ್ತಾಗಲ್ಲ ಪಾಪ, ಅವ್ರು ಹಳ್ಳಿಯಿಂದ ಬಸ್ ಹಿಡಿದೋದಕ್ಕೆ ಎಷ್ಟೊತ್ತಿಗೆ ಬಂದಿರ್ತಾರೋ ಏನೋ, ನಿಂಗೇನು ಗೊತ್ತು ಪಾಪ, ತಿಂದಿರಲ್ಲ ಸುಮ್ಮನಿರೋ ಅಂತ. ತಿಂದಿಲ್ಲ ಅಂತೇಳಿದ್ರೆ ನೀವು ಕೂಗೋರು ತಿಂಡಿ ತೊಗೊಂಬ ಅಂತ. ನಾನು ಈ ಮನೆಗೆ ಬಂದಾಗಿ 15 ವರ್ಷದಿಂದ ಹೇಳ್ತಾಯಿದ್ದೀನಿ ನೋಡಿ. ನಮ್ಮ ಅಡುಗೆ ಅಂತ 5 ನಿಮಿಷ ಲೇಟಾಗಿ ಹೋದರೆ ಅವರೇ ಸೀರೆ ಹಿಂಗೆ ಇಟ್ಕೊಂಬಿಟ್ಟು ದಡ ಅಡುಗೆ ಮನೆ ಒಳಗೆ ಹೋಗ್ಬಿಡೋರು. ಕೈಯಲ್ಲಿ ಅವರೇ ಇಟ್ಕೊಂಬಂದು ಕೊಟ್ಟು ಮಾಡಿ ಅವ್ರಿಗೆ ಕಾಫಿ ಕೊಟ್ಟು ಆಮೇಲೆ ಕೂಡಿಸ್ಕೊಂಡು, ಯಾಕಪ್ಪ ಏನು ಬಂದಿದೆಯಾ, ಯಾಕೆಂದ್ರೆ ಅಪ್ಪ ಅನಿಸ್ತಿ ಸಿಗದೆ ಹೋದರೆ ಇವರೇ ಎಲ್ಲ ನೋಡ್ಕೋದ್ರು. ಸಿಕ್ಕಿದ್ರು ನಮ್ಮ ಅಮ್ಮನಿಗೆ ಏನಾದ್ರು ಕೆಳಗಡೆ ಎದುರ್ಕೊಂಡ್ರೆ ಇದೇ ಪ್ರಶ್ನೆ. ಊಟದ ಟೈಮಲ್ಲಿ ಬಂದರೆ ಊಟ,
ಸಾಯಂಕಾಲ ಬಂದರೆ ಸ್ವೀಟು ಕಾಫಿ ಟೀ ಇಂಥದ್ದು ಕೊಟ್ಟೋದು. ಹೆಂಗಸರು ಬಂದರೆ ಕುಂಕುಮ ಕೊಡದೆ ಕಳಿಸೇ ಇಲ್ಲ ಅವರು. ನಾನು ನೋಡ್ದಂಗೆ ಎಷ್ಟೇ ಅರ್ಜೆಂಟ್ ಇದ್ರೂ ಈಗ ಅವ್ರು ದೇವಸ್ಥಾನಕ್ಕೋ ಎಲ್ಲ ಹೊರಗಡೆ ಹೋಗ್ತಿದ್ದಾಗೆ ಬಂದರೆ ಬನ್ನಿ ಒಳಗಡೆ ಇದನ್ನು ಕೇಳ್ಕೊಂಬಿಟ್ಟು ಕೂಗು ಹೇಳೋರು, ಅವ್ರಿಗೊಂಚೂರು ಕಾಫಿ ಕೊಟ್ಟು ಕುಂಕುಮ ಕೊಟ್ಬಿಟ್ಟು ಕಳಿಸು ಅಂತ. ಬಟ್ ಊರಿಂದ ಬಂದವ್ರಿಗೆ ಮಾತ್ರ ಸೀರೆ ಇಟ್ಟೇ ಕೊಡಬೇಕಿತ್ತು ಅವ್ರಿಗೆ. ಸೀರೆ ಇಲ್ಲ, ಬ್ಲೌಸ್ ಪೀಸ್ ಆದರೂ ಇಡಬೇಕಿತ್ತು. ಬರೀ ಹಣ್ಣು ಕಾಯಿ ಅಷ್ಟರಲ್ಲಿ ಅವ್ರಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಅವ್ರಿಗೆ. ಏನಾದರೂ ಒಂದು ಆಸೆ ಇಲ್ಲ ಏನಾದರೂ ಒಂದು ಕನಸು, ಫ್ಯೂಚರ್ ಮಕ್ಕಳಾಗಿರ್ಬೋದು ಅಥವಾ ದೇವೇಗೌಡರು ರಾಜಕೀಯ ಏನಾದರೂ ಒಂದು ಕನಸಿತ್ತ ಅವ್ರಿಗೆ ಏನಾದರೂ ಮಕ್ಕಳ ಬಗ್ಗೆ ಆ ಥರ ಏನಿಲ್ಲ. ಅವ್ರಿಗೆ ಕನಸೇನಾದರೂ ಇದೆ, ನನ್ನ ಮಕ್ಕಳೆಲ್ಲ ಒಳ್ಳೆ ದಾರಿಲಿ ನಡಿಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋದು ಒಂದೇ ಅವ್ರದ್ದು ಮನಸ್ಸಿನ ಆಸೆ. ಬಿಟ್ಟರೆ ಇನ್ನು ಬೇರೆ ಥರದ್ದು ಅವ್ರು ಯಾವತ್ತೂ ಮಾಡ್ತಿಲ್ಲ. ಕೊನೆಯ ದಿನಗಳು ಹೆಂಗಿತ್ತು ಮೇಡಮ್ ಶೇರ್ ಮಾಡ್ಕೊಳ್ಳೋದಾದ್ರೆ ಸಾಧ್ಯ? ನೋಡಿ, ಆಗಲೂ ಸಹ ನಾವು ಜೊತೆಗೇನಾದರೂ ಇದ್ದರೆ ಅವ್ರ ಊಟದ ಟೈಮಲ್ಲೂ ಅವರೇ ಸ್ವಲ್ಪ ಬೇಡ ಬೇಡ ಅಂತ ಕಷ್ಟದಲ್ಲಿ ಊಟ ಮಾಡೋರು. ಏಕೆಂದರೆ ಇಷ್ಟಪಡ್ತಿರ್ಲಿಲ್ಲ. ಎಷ್ಟೋ ಸರಿ ನನಗೆ ಊಟನೇ ಬೇಡ ಅಂತ ಹಠ ಹಿಡಿಯೋರಲ್ಲ. ಅಪ್ಪ ಹೇಳಿ ಊಟ ಮಾಡಿಸಿದ್ರು ನಾವು ಪಕ್ಕದಲ್ಲಿದ್ದರೆ ಕೇಳೋರು, ನೀವು ಊಟ ಮಾಡಿದರೆ 2 ತುತ್ತು ಅವ್ರು ತಿಂತಿದ್ದು ಅಷ್ಟರಲ್ಲಿ ನೀವು ಊಟ ಮಾಡಿದೆಯಾ, ಮೊದಲು ಊಟ ಮಾಡ್ಕೊಂಬರೋ, ಆಮೇಲೆ ನಾನು ಮಿಕ್ಕಿದ ಊಟ ಮಾಡ್ತೀನಿ. ಅದು ಒಂದಿತ್ತು ಯಾವಾಗಲೂ ಅವ್ರಿಗೆ. ಅದು ಅಲ್ಲ ಆಗಳಿಗೇನು ಅದೇನೆ ಅವರಿಗೆ ಮನಸ್ಸಿನಲ್ಲಿ. ಲಾಸ್ಟ್ 1 ವರ್ಷದಿಂದ ಅವರು ಅನಾರೋಗ್ಯ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಇದ್ರು ಮನೆಯಲ್ಲೆಲ್ಲ, ಯಾವ ರೀತಿ ನಿಮ್ಮ ಜೊತೆ ಎಲ್ಲ ಕಮ್ಯುನಿಕೇಟ್ ಏನಾದರೂ ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋ ಏನಾದರೂ ಒಂದು ವಿಚಾರ? ಬಟ್ ಅವ್ರಿಗೊಂದು ನೋವಾಗೋದು, ನಾನು ಇಷ್ಟೆಲ್ಲ ಇದು ಮಾಡ್ತಿದ್ದೆ, ನನಗೆ ಏನಕ್ಕೆ ಈ ಶಿಕ್ಷೆ ಸಿಕ್ತು ಅಂತ ಒಂದು ಪ್ರಶ್ನೆ ಅವ್ರಿಗಿತ್ತು, ಒಂದಿತ್ತು. ಬಟ್ ಇವಳು ಅವ್ರ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ತುಂಬ ಕಾಳಜಿ ವಹಿಸೋಳು. ಕರೋನಾ ಬಂದ ಟೈಮಲ್ಲಿ ಅವಳು ಎಷ್ಟೆಷ್ಟೋ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋಳು. ಒಂದು ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರುತ್ತೆ, ಯಾಕೆಂದರೆ ಎಲ್ಲ ಕಡೆಯಿಂದ ಹೋಗಿ ಬಂದಿರ್ತಾರಲ್ಲ, ಅದು ಒಂದೇ ಸಮ ಇರಲ್ಲ, ಅದು ನಮಗೆ ಗೊತ್ತಿರಲ್ಲ. ನೋಡೋಕ್ಕೆ ನಾವು ಚೆನ್ನಾಗೇ ಇರ್ತೀವಿ, ಒಳಗಡೆ ಹೇಗಿರುತ್ತೆ, ನಾವೇನು ಕ್ಯಾರಿ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ಬಂದವ್ರನ್ನ ಆದಷ್ಟು ಅವಾಯ್ಡ್ ಮಾಡೋಳು. ಒಂದು ಚೂರು ಕಿಟಕಿಲಿ ಕಂಡ್ರೆ ಸಾಕು ಕರೆದು ಬಿಡೋರು. ಆಮೇಲೆ ತಕ್ಷಣವೂ ಕಳಿಸಿಲ್ಲ. ಇವಳು ಹಾಗೂ ಹೇಳೋಳು, ಅಮ್ಮ ಮಾಸ್ಕ್ ಹಾಕ್ಕೊಂಡು ಕೂತ್ಕೊಂಡು ಮಾತಾಡಿ, ಎಷ್ಟೊತ್ತಾದರೂ ಮಾತಾಡಿ, ಮಾಸ್ಕ್ ತೆಗಿಬೇಡಿ ನೋಡು. ಆಮೇಲೆ ಕರೆದ ಮೇಲೆ ಇವರು ಇಲ್ಲಿದಲ್ಲ ಹಾಸನ ತನಕದ ಮದುವೆಗೂ ಹೋಗೋರು. ಇವಳು ಹಂಗೂ ಅನ್ನೋಳು, ಅಮ್ಮ ನೀವು ಚಿಕ್ಕ ವಯಸ್ಸಲ್ಲಮ್ಮ, ಇನ್ನು ನೋಡಿ ನೀವು ಆರೋಗ್ಯ ಒಂದು ವಯಸ್ಸು ಎರಡೂ ರೆಸ್ಪೆಕ್ಟ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ಳೋರು. ಅವರು ಕೇಳ್ತಿಲ್ಲ. ಅವ್ರಿಗೆ 1 ಅಲ್ಲ 2 ಅಲ್ಲ 3 ಸರಿ ಅವರಿಗೆ ಕರೋನಾದಾಗಿತ್ತು. ದಟ್ಸ್ ದ ಮೇಜರ್ ಇಶ್ಯೂ. ಲಂಗ್ಸ್ದು ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರ್ವೈಸ್ ಹಾರ್ಟ್, ಕಿಡ್ನಿ, ಲಿವರ್ ಎಲ್ಲ ಎಕ್ಸ್ಟ್ರಾರ್ಡಿನರಿ ಫಿಟ್ ಇತ್ತು ಅವರಿಗೆ. ಅಂದರೆ ಅದೇನಂತಿದ್ರೆ ಇಟ್ ಎಫೆಕ್ಟ್ಸ್ ಲಂಗ್ಸ್. ಅದು 1, 2 ಅಲ್ಲ 3 ಸರಿ ಆಯಿತು ನೋಡಿ. ಅದಕ್ಕೆ ಅವ್ರು ಉಸಿರಾಟದ ತೊಂದರೆ ಆಗಿದ್ದಲ್ಲಿ ಮೇಜರ್ ಅದು. ಇವಳು ಎಷ್ಟೆಷ್ಟು ಇವಳಿಗೂ ಅವ್ರಿಗೂ ಎಷ್ಟೋ ಸರಿ ಆರ್ಗ್ಯುಮೆಂಟ್ ಆಗೋದು, ನಾ ಕಡೆಗನ್ವೆ ಬಿಟ್ಬಿಡು, ಯಾಕೆ ಇದು ಮಾಡ್ತೀವಿ, ಏನಾದರೂ ಇದನ್ನು ಅನುಭವಿಸೋ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಆದ್ರೂ ಅದು ವಿಧಿ ಬಿಡಲಿಲ್ಲ ಅವರಿಗೆ. ಅದು ಫಸ್ಟ್ ಬೇಸಿಕ್ಕಾಗಿ ಅವ್ರಿಗೆ ಲಂಗ್ದು ಪ್ರಾಬ್ಲಮ್ ಆಗಿದ್ದು ಬಿಕಾಸ್ ಆಫ್ ದಿಸ್. ತುಳಸಿ ಅಂದ್ರೆ ಅಮ್ಮವ್ರಿಗೆ ಭಾರಿ ಇಷ್ಟ ಅಂತೆ. ತುಳಸಿ ಪೂಜೆ, ತುಳಸಿ ಅದು ಒಂದು. ಆಮೇಲೆ ಅವ್ರಿಗೆ ನೆಕ್ಸ್ಟ್ ಏನಾಯಿತು ಅಂದರೆ, ಒಂದು ಸರಿ ಮನೇಲಿ ಸಣ್ಣದಾಗಿ ಬಿದ್ದರು, ಫಸ್ಟ್ ಟೈಮ್ ಬಿದ್ದರು. ಆವಾಗ ಸ್ವಲ್ಪ ಅಲರ್ಟ್ ಆದರು, ಓಡಾಡಬೇಕನ್ನ ಕೇರ್ಫುಲ್ ಆಗಿರಬೇಕು ಅಂತ. ಬಟ್ ಬೈ ಚಾನ್ಸ್ ಇನ್ ಸ್ಪ್ಯಾನ್ ಆಫ್ 6 months ಅನಿಸುತ್ತೆ, ಸೆಕೆಂಡ್ ಟೈಮ್ ಬಿದ್ದಾಗ ಅವರಿಗೆ ಸ್ವಲ್ಪ ಭಯ ಶುರುವಾಯಿತು. ಓಡಾಡುವಾಗ ಬಿದ್ದರೆ ಮಾಡಿದ್ರೆ ನನಗೆ ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ, ತಲೆಗೆ ಆ ಟೈಮಲ್ಲಿ ಸ್ವಲ್ಪ ಜಸ್ಟ್ ತಲೆಗೆ ಮಿಸ್ ಆಗಿತ್ತು ಅವರಿಗೆ. ಆ ಇದರಲ್ಲಿ ಅವ್ರಿಗೊಂಚೂರು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅವರ ಧೈರ್ಯ ಕಳ್ಕೊಂಡ್ರು ಅನಿಸುತ್ತೆ. ಈ ರೀಸನ್ಸಿಂದ ಅವ್ರಿಗೆ ಸ್ವಲ್ಪ ಆರೋಗ್ಯದ್ದು ಇದಾಗಕ್ಕೆ ಶುರುವಾಯಿತು. ತುಳಸಿ ಪೂಜೆ ಮಿನಿಮಮ್ ಅರ್ಧ ಗಂಟೆ ಮಾಡೋರು ಬೆಳಗ್ಗೆ ಹೊತ್ತು. ಯಾಕೆ ತುಳಸಿ ಪೂಜೆ ಮಾಡಬೇಕಂದ್ರೆ ಫಸ್ಟು ಸೂರ್ಯನಿಗೆ ಅರ್ಘ್ಯ ಕೊಡೋರು. ಆಮೇಲೆ ತುಳಸಿಗೆ ಎಲ್ಲ ಅರಿಶಿನ ಕುಂಕುಮ ಹೂವು ಮತ್ತು ಒಂದಷ್ಟು ಶ್ಲೋಕಗಳಲ್ಲೂ ಹೇಳ್ಕೊಂಡು ಎಲ್ಲ ಮಾಡಿಕೊಂಡು ಮಿನಿಮಮ್ ಅರ್ಧ ಗಂಟೆ ತುಳಸಿ ಪೂಜೆ, ಸೂರ್ಯನ ಪೂಜೆ ಮಾಡ್ತಾಯಿದ್ದಿತ್ತು ಡೈಲಿ. ಮತ್ತು ಸಾಯಂಕಾಲ 1 ಸತಿ 2 ಸತಿ ತುಳಸಿ ಪೂಜೆ ಮಾಡದೆ ಎಂಥ ಅರ್ಜೆಂಟೇ ಇದ್ದರೂ ತುಳಸಿ ಪೂಜೆ ಮಾತ್ರ ಮಾಡದೆ ಹೊರಗಡೆ ಹೋಗ್ತಾರೆ. ಅದನ್ನೆಲ್ಲ ಅದು ಪೂಜೆ ಹತ್ರವಾಗಂತೂ ಮಾಡ್ತಿರ್ಲಿಲ್ಲ.
ಯಾವುದು ಅರ್ಜೆನ್ಸಿನೂ ಇಲ್ಲ ಆಗೊಂದು ಸಿಸ್ಟಮ್ ಇತ್ತು. ಅದೇ ಬೆಳಗ್ಗೆ ಅವರು 4:15 ಹೇಳೋ ಅಭ್ಯಾಸ. ಎದ್ದು ಎಲ್ಲ ಏನಿತ್ತು ಮುಗಿಸ್ಕೊಂಡು 8 ಗಂಟೆ 7:30 8 ಗಂಟೆಗೆ ದೇವ್ರ ಮನೆಗೆ ಬರೋರು. ಬಂದರೆ 1 ಗಂಟೆಯಿಂದ 2 ಗಂಟೆ ತನಕ ಆಲ್ಮೋಸ್ಟ್ ಪೂಜೆನಲ್ಲೇ ಕಳೆಯೋರು. ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಹೋಗೋರು, ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋರು, ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋರು. ಆ ದೇವಸ್ಥಾನಗಳಿಗೆ ಹೋಗಿ ಬಂದು 1:30 2 ಗಂಟೆ ತನಕ ದೇವ್ರ ಮನೆಯಲ್ಲೇ ಅವ್ರದ್ದು ಪೂಜೆ. ಮತ್ತು ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋರು ಊಟ ಮಾಡಿ. ಪೂಜೆ ಮುಗಿಯೋ ತನಕ ಯಾವುದೇ ಕಾರಣಕ್ಕೂ ಅವರು ಫಸ್ಟ್ ಅಂತೂ ಹಾಲು ಕುಡಿತಿರ್ಲಿಲ್ಲ. ಈಗೊಂದು 3-4 ವರ್ಷದಿಂದ ನಾನು ತೀರಾ ಇಷ್ಟು ವಯಸ್ಸಾಗಿದೆ ಹಿಂಗೆ ಇದು ಮಾಡ್ತಿರಲಿಲ್ಲ ಅಂತ ಬೆಳಗ್ಗೆ ಎದ್ದು 1 ಕಪ್ ಹಾಲು ಕುಡಿದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆಯೊಳಗೆ ಹೋದರೆ ಪೂಜೆ ಮುಗಿಯೋ ತನಕ ಯಾವ ಕಾರಣಕ್ಕೂ ಏನೇ ಮಾಡಿದ್ರು ತೊಗೋತಿರಲಿಲ್ಲ ಏನೂ. ಅದು ಆ ಪೂಜೆ ಮುಗಿಸಿದ ಮೇಲೆ ಮಧ್ಯಾಹ್ನದ್ದು ಊಟ ಮಾಡೋರು. ಅದು ಅಪ್ಪನ ಜೊತೆನೇ. ಅಪ್ಪನೂ ಕಾಯೋರು, ಅಮ್ಮನಿಗೆ ಕಾದು ಇಬ್ಬರು ಒಟ್ಟಿಗೆ ಊಟ ಮಾಡೋರು. ಸ್ವಲ್ಪ ಹೊತ್ತು ಮಲ್ಕೊಳ್ಳೋರು, ಮತ್ತೆ ಎದ್ದೇಳೋರು. ಅಪ್ಪನ ಜೊತೆ ಸ್ವಲ್ಪ ಕೂತ್ಕೊಂಡು ಟಿ ವಿನಲ್ಲಿ ಶಿವಂದು ರಾಮಾಯಣ ಮಹಾಭಾರತ ಇಂಥ ಅಥವಾ ಹಳೆಯ ಪಿಕ್ಚರ್ಗಳು. ಜಾಸ್ತಿ ಫೇವ್ರೆಟ್ ನೋಡ್ತಿದ್ದು ಪಂಡ್ರಿಬಾಯಿ, ಲೀಲಾವತಿ ಅಂಥವ್ರ ಫಿಲಮ್ಸು ಅವ್ರು ತುಂಬ ಇಷ್ಟವಾದ್ದು ಅಂದರೆ ಒಂದು ಸ್ವಾಮಿ ದೇವನೇ ಲೋಕಪಾಲನೆ ಇದೆಯಲ್ಲ, ಅದು ಸೂರ್ಯಂಗೆ ಹೇಳದೇ ಇರ್ತಿರಲಿಲ್ಲ. ಎವ್ರಿ ಡೇ ಹೇಳೋರು ಅದನ್ನು. ತುಳಸಿ ಪೂಜೆ ಆದಮೇಲೂ ತುಳಸಿ ಪೂಜೆ ಟೈಮಲ್ಲಿ ಸೂರ್ಯಂಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದೊಂದು ಹೇಳೋರು. ಬಟ್ ನಾವು ಹೊಳೆನರಸೀಪುರದಲ್ಲಿದ್ದಾಗ ಅವರು ತುಂಬ ಫೇವ್ರೆಟ್ ಹಾಡು 3 ಇತ್ತು. ಒಂದು ನಮ್ಗಳಿಗೆ ಹೇಳೋರು, ಮುತ್ತಂತ ಮಗನಾಗಿ ಹೆತ್ತವಳ ಸಿರಿಯಾಗಿ ದೇವರಿಟ್ಟ ವರವಾಗಿ ನೀ ಬಾಳಲೋ ಕಂದನಿ, ಅದು ತುಂಬ ಹೇಳೋರು. ಇನ್ನೊಂದು ಮನೆ ಬೃಂದಾವನ ಒಂದು ಫೇವ್ರೆಟ್. ಮನೆ ಅಮ್ಮ LS ಓದಿದ್ರು ಆ ಕಾಲದಲ್ಲಿ. LS ವಾಸ್ ಈಕ್ವಲ್ ಟು PUC ಅಂತ ಹೇಳ್ತಾರೆ. ನನಗೆ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅವ್ರು ಹೇಳೋರು ಇನ್ನೊಂದು 2 ಹೇಳೋರು ಎಕ್ಸಾಮ್ ತೊಗೊಂಡಿದ್ರೆ ನಾನು ಟೀಚರ್ ಆಗಿರ್ತಿದ್ದೆ ಕಣೆ ಅಂತ ಅನ್ನೋರು. ಅಪ್ಪರು ರೇಗಿಸೋರು, ನಿಮ್ಮಮ್ಮ ಟೀಚರ್ ಆಗಿಬಿಡ್ತಿದ್ಲಮ್ಮ ಅಂತ ಅಂದ್ಕೊಂಡು ತಮಾಷೆ ಮಾಡೋರು. ಬಟ್ ಅವ್ರು ಸಂಸ್ಕೃತ ಏನು ಕಲ್ತಿರ್ಲಿಲ್ಲ, ಆದರೆ ತುಂಬ ಸ್ಪಷ್ಟವಾಗಿ ಹೇಳೋರು. ಕನ್ನಡದಲ್ಲಿ ಲಲಿತ ಸಹಸ್ರನಾಮನಂತೂ ತುಂಬ ಚೆನ್ನಾಗಿ ಹೇಳೋರು. ಅವ್ರು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ 3 ರೆಗ್ಯುಲರ್ ಇದು. ಆಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಆಯಾ ದಿವಸ ಅಂತೂ ಒಂದಲ್ಲ ಒಂದು ಸಹಸ್ರನಾಮಗಳು. ಅಷ್ಟೋತ್ರಗಳು ಒಂದು 5-6 ದೇವ್ರುಗಳದ್ದು ನಡೆಯೋದು ಪ್ರತಿದಿನ. ಶುಕ್ರವಾರ ಜಾಸ್ತಿ ಹೇಳೋರು. ಯಾವ ಹೂ ಮುಡಿಸ್ಬೇಕೋ ಆ ಹೂ ಮುಡಿಸ್ಬೇಕು. ಅರಿಶಿನ ಕುಂಕುಮ ಇಡೋದು, ಹೂವು ಮುಡಿಸೋದು, ಅಕ್ಷತೆ. ಅವ್ರಿಗೆ ಎಷ್ಟು ಕುಂಕುಮ ಹೂವು ದೇವ್ರ ಮೇಲೆ ಹಾಕಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಇವಳು ಹಂಗೋ ಅನ್ನೋಳು, ಅಮ್ಮ ಇಡೀ ದೇವ್ರ ಮನೆ ಅಕ್ಷತೆ ಅಲ್ಲಮ್ಮ ಅಂತಲೂ ರೇಗಿಸೋಳು ಇವಳು. 108 ಈಗ ಅಷ್ಟೋತ್ರ 108 ಬರುತ್ತಲ್ಲ ದೇವ್ರದ್ದು, ಆ ಥರ ಲೆಕ್ಕ ಹಾಕ್ಕೊಳ್ಳಿ. 8 5 6 ದೇವ್ರ ಪರ್ ಡೇ ಮಾಡೋರು. ಅಷ್ಟೂ ಸತಿ ತೆಗೆದು ಕೈ ಹಿಂಗಂದು ಒಂದೊಂದು ನಾಮ ಹೇಳೋದು, ದೇವ್ರಿಗೂ ಹಾಕೋದು. ಅಷ್ಟು ಸತಿ ದೇವ್ರಿಗೆ ಹಾಕಿ ಪೂಜೆ ಮಾಡ್ತಾಯಿದ್ರು. ಈಗ 6 ಜನ ಮಕ್ಕಳಲ್ಲಿ ಯಾರು ಒಬ್ಬರನ್ನ ಡಾಕ್ಟರ್ ಮಾಡಬೇಕು ಅಂತ ಒಂದು ಕನಸಿತ್ತು. ಖಂಡಿತ ಹೌದು. ಅವ್ರಿಗೆ ಕನಸಿತ್ತು, ಒಬ್ಬ ಮಗ ಡಾಕ್ಟ್ರು, ಒಬ್ಬ ಮಗ ಇಂಜಿನಿಯರು, ಒಬ್ಬ ಮಗ ಬಾಲಣ್ಣನೇ ಡಾಕ್ಟರ್ ಮಾಡಬೇಕು ಅಂತಿತ್ತು. ಫಸ್ಟ್ ಇತ್ತು ಡಾಕ್ಟ್ರು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಂಗಾಗಿ ಇಬ್ಬರು ಅಳಿದ್ರೆ ಡಾಕ್ಟ್ರ್ ತಗೊಂಡು ಕೊನೆ ಅಣ್ಣ ಓದಿದ್ರು. ಬಟ್ ಅವ್ನಿಗೆ ಅದು ಇಷ್ಟ ಇಲ್ಲ, ಓದಿಸಿದ್ರು. ಅವನು ಓದ್ದ ಅಮ್ಮನ ಬಲವಂತಕ್ಕೆ ಅವನು ಡಾಕ್ಟರ್ ಓದಿತ್ತು ಕೊನೆ ಅಣ್ಣ. ಬಟ್ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡಲಿಲ್ಲ ಅವನು. ನಮಗೆಲ್ಲರಿಗೂ ಟೀಚರ್ ಆಗಿಬಿಟ್ರು. ಶಿ ಬಿಕೇಮ್ VC ಆಫ್ ಅವರ್ ಹೌಸ್. ನಮ್ಮ ಮನೆಗೊಂದೇ ಅಲ್ಲ, ಸಮಾಜಕ್ಕೂ ಆಗೋದ್ರು ಬಿಡಿ. ಸಂಸ್ಕಾರ ಕಲಿಸೋ ಅಂತ VC ಆದ್ರಷ್ಟೆ. ಮಾಮೂಲಿ ಅಮ್ಮ ಮಕ್ಕಳು ಅಂದಮೇಲೆ ಹೊಡೆಯೋದು ಪುಡಿಯೋದೆಲ್ಲ ಇರುತ್ತೆ, ಅಂದರೆ ಪ್ರೀತಿ ಇಲ್ಲ. ನಾವೊಂದು ಹೇಳ್ತೀನಿ, ನಮಗೆ ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಯಾವತ್ತೂ ಹೊಡೆದಿಲ್ಲ. ಒಂದೇ ನಮ್ಮ ತಂದೆ ಯಾವಾಗಲೂ ಹೇಳೋರು, ಚಿಕ್ಕ ಮಕ್ಳಿಗೆ ಏನು ಅರ್ಥ ಆಗುತ್ತೆ. ಈಗ ಅದು ನೋಡಿ ನಂಗೆ ಯಾರಾದರೂ ಮಕ್ಳು ಹೊಡಿತಿದ್ರೆ ಎಷ್ಟೋ ಸರಿ ಗೊತ್ತಿರೋರಿಗೆ ಹೇಳ್ತೀನಿ ಹೊಡಿಬೇಡಿ ಅಂತೇಳಿ. ಯಾಕೆಂದರೆ ನಾವು ದೊಡ್ಡವರೇ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು. ಈಗ ಆಗಷ್ಟೇ ಚಿಕ್ಕದಾಗಿ ಎಲ್ಲಾದರೂ ಜಗತ್ತು ನೋಡೋಂಥ ಮಕ್ಕಳಿಗೆ ಏನು ಗೊತ್ತಿರುತ್ತೆ, ಬಿಡಿಸಿ ಹೇಳಬೇಕು, ತಪ್ಪು ಸರಿಗಳನ್ನ ಹೇಳಬೇಕು ಅಂತ. ಒಂದೇ ಒಂದು ಸಾರಿ ರೇವಣ್ಣಗೆ ಹೊಡೆದಿದ್ದಾರೆ ಅಪ್ಪ, ಯಾರಿಗೂ ಇಲ್ಲ. 6 ಜನದಲ್ಲಿ ಒಂದೇ ಒಂದು ಸರಿ. ಏನಕ್ಕೆ ಅಂದರೆ ಟ್ಯೂಷನ್ ಟೀಚರ್ ಕೆಳಗೆ ಕೂತಿದ್ರು, ಪಾಠ ಹೇಳಿಸ್ಕೊಳಕ್ಕೆ ಬರಲಿಲ್ಲ ಅಂತೇಳಿ ನಡಿ ಅಂತೇಳಿ ಒಂದು ಹೊಡೆದಿದ್ರು ಅಷ್ಟೇ. ಬಿಟ್ಟರೆ ಒಂದೇ ಒಂದು ಸರಿ ಅದೇ ಒಂದೇ ಏಟು ಬಿದ್ದಿರೋದು ಬಿಟ್ಟರೆ
ಇವತ್ತಿಗೂ ಯಾರಿಗೂ ಈಗ 6 ಜನ ಮಕ್ಕಳಲ್ಲಿ ಅವ್ರಿಗೆ ತುಂಬಾ ಇಷ್ಟವಾದ ಮಗು ಮುದ್ದಿನ ಮಗಳು ಮುದ್ದಿನ ಮಗ ಆ ಥರದ್ದು. ಇವಳನ್ನೇ ಹಂಬಲಿಸ್ತಿದ್ದವರು. 6 ಜನದ ಮೇಲೆ ಇದೆ ಪ್ರೀತಿ ಎಲ್ಲ. ಅಲ್ಲಲ್ಲ ಬಟ್ ಈಗ 2 ಕಣ್ಣಲ್ಲಿ ಯಾವ ಕಣ್ಣು ಮುಖ್ಯ ಅಂದ್ರೆ ಏನು ಉತ್ತರ ಇರ್ಬೋದು ಎಲ್ಲರೂ ಕೂಡ ಈ ಥರ ಹಿರಿಯರ ಮೇಲೆ ಕೆಲವು ಪ್ರೀತಿ ಇರುತ್ತೆ. 6 ಜನದ ಮೇಲೂ ಅಷ್ಟೇ ಪ್ರೀತಿ ಇತ್ತು. ಬಾಲಣ್ಣ ಮೇಲೆ ಇವಳ ಮೇಲೆ ಜಾಸ್ತಿ ಇತ್ತು. ನಮ್ಮ ಆಸ್ಪತ್ರೆ ಕೊನೆ ದಿನ ಹೇಳಿದ್ರಿ ದೊಡ್ಡವರು ತೀರ್ಥ ತಗೊಂಡು ಬಂದು ಆ ಗಳಿಗೆ ನೆನೆಸ್ಕೊಳ್ಳೋದು. ಅಯ್ಯೋ ಇವಳೆ ಅವ್ರ ಜೊತೆಲಿ ಬಂದಿದ್ದು, ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದು ನೋಡಿದ್ದೆ. ಒಂದು ಕಂಡೀಷನ್ ಸ್ವಲ್ಪ ಸೀರಿಯಸ್ ಇತ್ತು ಅಂತ ಬಟ್ ಆಯ್ತು. ಬೆಳಗ್ಗೆ ಬೆಟರ್ ಇತ್ತು ಅಂತ. ಅವತ್ತು ಬೆಳಗ್ಗೆ ರಾತ್ರಿ ಅಲ್ಲೇ ಇದ್ವಿ. ಬೆಳಗ್ಗೆ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿತ್ತು. 30% ಆಮೇಲೆ ಕೊನೆ ನಮ್ಮಕ್ಕೆ ನಾವು ದೈವದಲ್ಲಿ ತುಂಬ ನಂಬಿಕೆ ಇಟ್ಟಿದ್ರಿಂದ ನಮ್ಮ ಅಣ್ಣಂದಿರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು, ಎಲ್ಲರೂ ಪೂಜೆ ಮಾಡ್ಸೋಕ್ಕೆ. ನನ್ನ ಕೊನೆ ಅಣ್ಣ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬಂದು ರುದ್ರಾಭಿಷೇಕ ಮಾಡಿಸ್ಕೊಂಬಂದು ನಮ್ಮ ತಂದೆ ಕೈನಲ್ಲಿ ಅದ್ರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇದು ನೀವೇ ಅಮ್ಮಂಗೆ ತೊಗೊಂಡು ಕೊಡಿ ಅಂತ ಹೇಳ್ದೆ ನಮ್ಮಣ್ಣ. ಆಮೇಲೆ ಸರಿ ಅಪ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನೋಡ್ತೀರಲ್ಲ ಅವರು ಈಗ ದಿನಕ್ಕೆ ಅಪ್ಪನೂ ಅಮ್ಮನ ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟಿದೆ ಅಪ್ಪನಿಗೂ. ಇಲ್ಲಿ ಸುತ್ತ ಇಟ್ಟಿರೋದು ಅದೇನೆ ಅವ್ರದ್ದೇನೆ. ಒಂದು 3 hours ಅವರು ಪೂಜೆ ಮಾಡ್ತಾರೆ ಈಗ ಅಪ್ಪನೂ. ಫಿಸಿಯೋಥೆರಪಿ ಆದಮೇಲೆ ಒಂದು 9:30 ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ 1 ಗಂಟೆ ತನಕ ಅವ್ರದ್ದು ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಅಮ್ಮನಿಗೆ ನಾನು ಇಲ್ಲಿಂದ ಹೋಗಿ ಈಗ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕು ಅಂತ ಇದು ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಮತ್ತೆ ಯಾರೋ ಬಂದು ಒಂದು 2:30 ಆಯಿತು. ಇಲ್ಲ ಹೋಗೋಣ ಊಟ ಮಾಡ್ಕೊಂಡು ಹೋಗೋ ಹೊತ್ತಾಗಿದೆ, ಊಟ ಮಾಡ್ಕೊಂಡು ಹೋಗೋಣ ಅಂದರೂ ಒಪ್ಪಲಿಲ್ಲ. ಇಲ್ಲ ನಾನು ಊಟ ಮಾಡಲ್ಲ, ಮತ್ತೆ ನಾನು ಊಟ ಮಾಡಿ ಇದ್ರಲ್ಲಿ ನಂಗೆ ತೊಗೊಂಡೋಗಿರೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಊಟನೂ ಮಾಡಿದೆ. ಇಲ್ಲ ಪ್ರಸಾದನೂ ಕೈಯಲ್ಲಿ ಇಟ್ಕೊಂಡು ಕಾಲಿಗೆ ನೀವು ನಂಬ್ತಿರೋಲ್ವ ಸಾಕ್ಸು ಹಾಕ್ಕೊಳ್ಳಿಲ್ಲ, ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಕೈಲಿ ಇಟ್ಕೊಂಡು ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ಬಂದರು. ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು ನಾವು ಹೋಗೋದ್ರಲ್ಲಿ. ಅವರೇನೇ ಅಮ್ಮನಿಗೆ ಆಮೇಲೆ ಡಾಕ್ಟ್ರು ನಮ್ಮ ಜೊತೆ ಬಂದರು. ಅಪ್ಪನಿಗೆ ಹೇಳಿ ನೋಡಿ ಸರ್ 35% ಇಂಪ್ರೂವ್ ಆಗಿದ್ದಾರೆ ನಿನ್ನೆಗಿಂತ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಈಗ ತೊಂದರೆ ಇಲ್ಲ, ಸಾಯಂಕಾಲದ ಅಷ್ಟೊತ್ತಿಗೆ ಇನ್ನೂ ಇಂಪ್ರೂವ್ ಆಗ್ತಾರೆ ಒಂದು ನಮಗೂ ಒಂದು ಭರವಸೆ ಕೊಟ್ಟರು. ಒಂದೇನೋ ನಮಗೂ ಆಶಾಭಾವನೆ ಮೂಡಿತ್ತು ಆ ಟೈಮಲ್ಲಿ. ಆಮೇಲೆ ಅಪ್ಪ ಅಮ್ಮನಿಗೆ ಆಗ್ತಾನೆ ಅವರು ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಇವರು ಹೇಳಿದ್ರು, ಈಗ ತಾನೇ ಸ್ವಲ್ಪ ನಾವು ಬಾತ್ ಕೊಟ್ಟಿದ್ದೀವಿ ಅವರಿಗೆ, ಸ್ಪಾಂಜ್ ಬಾತ್ ಮಾಡಿಸಿದ್ರು ಆಗಷ್ಟೇ. ಅವ್ರದ್ದು ಬಟ್ಟೆ ಚೇಂಜ್ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಅಪ್ಪ ತೆಗೆದು ಇದೆಲ್ಲ ಅಮ್ಮನಿಗೆ ಅರಿಶಿನ ಇದು ಎಲ್ಲ ಇಟ್ಬಿಟ್ಟು ವಿಭೂತಿ ಇತ್ತು, ಗಂಧ ಇತ್ತು, ಆಮೇಲೆ ಅಭಿಷೇಕದ ನೀರು ಎಲ್ಲ ಇತ್ತು. ನಾನು ಡಾಕ್ಟ್ರು ಅಪ್ಪ ಎಲ್ಲ ಇದ್ವಿ. ನಾನು ಡಾಕ್ಟ್ರಿಗೆ ಹೇಳಿದೆ, ಏನೋ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತದೆ, ಇಲ್ಲ ಅಪ್ಪ ಅಮ್ಮ ಅವರಿಬ್ಬರೇ ಇರಬೇಕು, ಸಿಸ್ಟರ್ ಒಬ್ಬರಿದ್ರು. ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋಣ, ಅಪ್ಪ ಏನೋ ಸ್ವಲ್ಪ ಅಮ್ಮನಿಗೆ ಇದು ಮಾಡ್ತೀವಿ ನಿಂತಿದ್ದಾರೆ ಅಂತ. ಐಸಿಯುನ ಅದು ಕ್ಲೋಸ್ಡ್ ಇದರಲ್ಲಿತ್ತು. ಬಂದು ಆಚೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಜಸ್ಟ್ ಐ ಥಿಂಕ್ ಒಂದು 10 ನಿಮಿಷ ಇರ್ಬೋದು ಅಷ್ಟೇ. ಅಪ್ಪ ಎಲ್ಲ ಇಟ್ಬಿಟ್ಟು ಅಮ್ಮನಿಗೆ 3 ಸತಿ ಏನೋ ನೀರು ತೆಗೆದು ತಲೆಗೆ ಹಾಕಿದ್ದಾರೆ. ಇದನ್ನು ಅಮ್ಮನಿಗೆ ಹಾಕಿದ ತಕ್ಷಣನೇ ಇಟ್ಕೊಂಡು ಕೈ ಹಿಡ್ಕೊಂಡಿದ್ದಾರಂತೆ. ಆ ಕೈಲಿ ಹಿಡ್ಕೊಂಡು ಅವ್ರ ಜೊತೆನೂ ಹೋಗಿದ್ದ ದೇವಸ್ಥಾನಗಳೆಲ್ಲ ನೆನೆಸ್ಕೊಂಡ್ರಂತೆ. ಒಂದು 2-3 ಮಿನಿಟ್ಸ್ ನೆನೆಸ್ಕೊಂಡ್ರು, ಕೈ ಇಟ್ಕೊಂಡು ಅಮ್ಮನ ಕೈನ. ಇನ್ನು ನನಗೇನು ಜೀವನದಲ್ಲಿ ಇನ್ನೆಷ್ಟು ಆಯಸ್ ಭಗವಂತ ನೀನು ಕೊಡ್ತೀಯೋ ನನಗೆ ಗೊತ್ತಿಲ್ಲ, ಇನ್ನು ನೀನು ಎಷ್ಟು ನನಗೆ ಆಯಸ್ ಕೊಡ್ತೀಯೋ ಅದ್ರಲ್ಲಿ ಅರ್ಧ ನನ್ನ ಹೆಂಡತಿಗೆ ಕೊಟ್ಬಿಡು, ನಮ್ಮಿಬ್ರೂ ಒಟ್ಟಿಗೆ ಕರ್ಕೊಂಬಿಡು ಅಂತ ಕೇಳ್ಕೊತಾ ಇದ್ದಾರಂತಷ್ಟೇ. ಅಂದರೆ ಇದೆಲ್ಲ ಇಟ್ಟು ಮೇ ಬಿ 2 to 3 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಅವ್ರ ಮನಸ್ಸಲ್ಲಿ ಇದೆಲ್ಲ ಅಂದ್ಕೊಂಡಿರೋದು. ಆಲ್ ಪ್ಯಾರಾಮೀಟರ್ಸು ಒಂದೇ ಸತಿ ಸ್ಟ್ರೈಟ್ ಲೈನ್. ನೀವು ಕಾರಲ್ಲಿ ಇಳಿಬೇಕಾದ್ರೆ ನಿಮ್ಮ ಮಕ್ಕಳು ಸ್ವಲ್ಪ ಇಂಪ್ರೂವ್ ಆಗಿದೆ ಅನ್ನೋ ಮೆಸೇಜ್ ಕೂಡ ಇತ್ತು ಹೇಳಿದರು. ಆ ಟೈಮಲ್ಲಿ ಏನು ಕಾನ್ವರ್ಸೇಷನ್ ಆಯಿತು ಕಾರಲ್ಲಿ ಬರೋದು? ಅದು ಅಪ್ಪ ಸ್ವಲ್ಪ ಕೇಳಿದ್ರು ನನಗೆ. ಅಷ್ಟೊತ್ತಿಗೆ ಏನಾಯಿತು, ಕಾರಲ್ಲಿ ಬರ್ತಾ ನಾನು ಡಾಕ್ಟ್ರಿಗೆ ಮಾತಾಡಿದೆ. ಅವರು ಮಧ್ಯಾಹ್ನ ಈಗ 2 o'clock ಬ್ಲಡ್ ರಿಪೋರ್ಟ್ ಬಂದಿದೆಯಮ್ಮ, ಸೊ ಇಂಪ್ರೂವ್ಮೆಂಟ್ ಇದೆ ಬ್ಲಡ್ ರಿಪೋರ್ಟಲ್ಲೂ ಅಂತ ಹೇಳಿದ್ರು. ಅದು ಅಪ್ಪನಿಗೆ ಹೇಳ್ಬಿಟ್ಟು, ಇಲ್ಲ ನೋಡಿ ಮಾರ್ನಿಂಗ್ ಬ್ಲಡ್ ರಿಪೋರ್ಟ್ಗೂ ಈಗ ಮತ್ತೆ ಚೇಂಜ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, ಬೈ ಈವ್ನಿಂಗ್ ಸರಿ ಹೋಗ್ತಾರೆ ಅಪ್ಪ ನನಗೆ ಅಂತೇಳಿ ಅವ್ರಿಗೂ ಹೇಳಿದೆ ನಾನು. ಆ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಯಾಕೆಂದರೆ ಬ್ಲಡ್ ರಿಪೋರ್ಟ್ ಎಲ್ಲ ಇಂಪ್ರೂವ್ಮೆಂಟ್ ಇತ್ತಲ್ಲ, ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು ನನಗೆ. ಹಿಂಗೆ ಸಡನ್ನು ಹಾಗಾಗಿ ನಾನು ಸ್ವಲ್ಪ ಯಾವುದೇ ಅಳಕು ಅಥವಾ ಇದಿಲ್ಲದೆ ನೋವಿಲ್ಲದೆ ಕಾರಿಂದ ಇಳಿದು ಒಳಗಡೆ ಹೋದೆ ನಾನು. ಬಟ್ ಅದಲ್ಲಿ ನಡೆದಿದ್ದು ಜಸ್ಟ್ ಎಲ್ಲ ನಾರ್ಮಲ್, ಇಮ್ಯಾಜಿನ್ ನಾರ್ಮಲ್. ಅದೇ ನಮ್ಮ ಅಪ್ಪನಿಗೋಸ್ಕರನೇ ಕಾಯ್ತಾ ಇದ್ರ, ಎಲ್ಲ ಇಂಪ್ರೂವ್ ಆಗ್ತಿದೆ ಅನ್ನೋ ಒಂದು ಭರವಸೆ ನಮಗೆ ಮೂಡಿಸ್ಬಿಟ್ಟು
ಸಡನ್ ಒಂಥರ ನನ್ನ ಗಂಡನ ಆಶೀರ್ವಾದ ಸಿಕ್ತು, ನಾನು ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಟ್ರೆ ಏನೋ ದೈವದಿದೆ, ನಮಗಂತೂ ಅರ್ಥ ಆಗ್ತಾ ಇಲ್ಲ ಇದನ್ನು. ಮೇಡಮ್, ಈಗ ಐಕ್ಯ ಆಗಿರೋ ಸ್ಥಳದಲ್ಲಿ ಅದು ಅವರ ಐಕ್ಯನ ಅಥವಾ ಯಾವ ರೀತಿ ಮೇಡಮ್? ಇಲ್ಲ, ಅವ್ರದ್ದು ಆ ಥರ ಏನೂ ಇರಲಿಲ್ಲ. ಅಮ್ಮನ ಮನಸ್ಸಲ್ಲಿ ಯಾವುದು ಪ್ಲೇಸು ಆ ಥರ ಇದಿರಲಿಲ್ಲ. ಯಾಕೆ ಆ ಜಾಗದಲ್ಲಿ ಮಾಡಿದ್ದು ಅಂತಂದರೆ, ನಮ್ಮ ತಂದೆ ತಾಯಿ ಇಬ್ಬರೂ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದಲ್ಲಿ. ಆ ರಂಗನಾಥ ಮತ್ತು ನಮ್ಮ ಮನೆ ದೇವರು ಈಶ್ವರ ಎರಡರ ಮಧ್ಯೆ ಆ ಜಾಗ ಇದೆ. ಈಗ ಆ ಎರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅಪ್ಪ ರಾಜಕೀಯ ಪ್ರವೇಶ ಮಾಡಿದ್ದು ಆ ರಂಗನಾಥ ಕನಸಲ್ಲಿ ಬಂದು ಅವರಿಗೆ ಪ್ರೇರೇಪಣೆ, ಒಂದು ಮುಂದೆ ಹೋಗೋ ರಾಜಕೀಯವಾಗಿ ಏನೋ ಒಂದು ಕನಸಲ್ಲಿ ಬಂತು ಅಂತ, ಒಂದು ಕನಸಲ್ಲಿ ಬಿದ್ದು ಅವರ ರಾಜಕೀಯಕ್ಕೆ ಎಂಟ್ರಿ ಆದೆ ಅಂತ ಅವರಪ್ಪ ಹೇಳ್ತಾರೆ ಯಾವಾಗಲೂ. ಸೊ ಅವೆರಡೂ ದೈವದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಅವರು ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಹಾಗೆ ಒಂದು 70 ವರ್ಷದಿಂದ 25 ವರ್ಷದಿಂದ ಅಮ್ಮನ ಮದುವೆ ಆದಾಗಿಂದನೂ ಅವರು ಆ ಎರಡೂ ದೇವರು ಪೂಜೆ ಮಾಡ್ಕೊಂಡು ತಾತನೇ ಇಲ್ಲಿ ಕರ್ಕೊಂಡು ಹೋಗೋರು ಅಂತ ಅಮ್ಮ. ಶ್ರಾವಣ ಮಾಸದಲ್ಲಿ ತಾತನ ಮನೆಯೂ ಹರದನಹಳ್ಳಿನೇ, ನಮ್ಮ ಅಮ್ಮನ ತಾತನ ಮನೆ. ಅವರು ಬರ್ತಿರೋರು, ಬಂದು ಹೋಗಿ ಮಾಡೋರಂತೆ. ಸೊ ಹಾಗಾಗಿ ನಮ್ಮ ಕುಮಾರಣ್ಣವ್ರಿಗೆ ಏನಾಯಿತು, ಎಲ್ಲೂ ಬೇಡ, ಅದು ನಮ್ಮ ಹುಟ್ಟೂರು, ಆಮೇಲೆ ಎರಡೂ ದೇವರ ಸನ್ನಿಧಿಲಿ ಮಧ್ಯಕ್ಕಿದೆ ಅದು. ಇವ್ರು ಯಾವಾಗಲೂ ಹಗಲು ರಾತ್ರಿ ಯಾವ ದೇವ್ರ ಧ್ಯಾನದಲ್ಲಿದ್ದೋ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಕುಮಾರಣ್ಣ ಒಂದು ಎಲ್ರಿಗೂ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ಗೆ. ಸರಿ ಆಯಿತು, ಅವ್ರ ಆಸೆ ಇಲ್ತಾನೆ ಅಲ್ಲೇ ಮಾಡೋಣ, ಸೂಕ್ತ ಸ್ಥಳ ಅದೇ ಅಂತ ಅನ್ನಿಸ್ತು. ದೇವ್ರ ಸನ್ನಿಧಿನಲ್ಲಿ ಯಾವ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮಮ್ಮ ಎಷ್ಟು ದಿವಸ ಬಂದಿದ್ದಾರೋ ಆ ದೇವ್ರ ಮಡ್ಲಲ್ಲೇ ನಮ್ಮಮ್ಮ ಇರಲಿ. ನೋಡಿ, ಗೊತ್ತಿಲ್ಲ ಇದು ಕಾಕತಾಳೀಯನೋ ಇದೋ ಗೊತ್ತಿಲ್ಲ ನಮಗೆ. ನಮ್ಮಮ್ಮನ್ನ ಮಣ್ಣು ಮಾಡೋದಕ್ಕೆ ಮುಂಚೆ ನಾವಲ್ಲಿರಲಿಲ್ಲ, ಗೊತ್ತಿಲ್ಲ. ನಾವು ಊರಲ್ಲಿ ಇದ್ರಿಗೆಲ್ಲ ಕಡೆಗೆ ಹೋಗಿ ಬಂದ್ವಲ್ಲ, ಗರುಡ ಬಂತಂತೆ, ನಾವು ನೋಡಿಲ್ಲ. ನನಗೆ ಹೇಳಿದ್ರಲ್ಲಿ ಜನ ಹೇಳಿದ್ರು, ನೀವು ಸಂಸ್ಕಾರ ಮಾಡೋಕ್ಕೆ ಬರೋಕ್ಕೆ ಮುಂಚೆ ಅಕ್ಕ ಗರುಡ 2 ರೌಂಡ್ ಸುತ್ತಬಿಟ್ಟು ಹೊಟ್ಟೋಯ್ತು ಅಂದರು. ಆಮೇಲೆ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಪ್ಪ ಏನು ಹೇಳಿದ್ರು, ನನಗೆ ಅವಳು ಅಷ್ಟು ಪೂಜೆ ಮಾಡ್ತಾಯಿದ್ಲು, 11 ದಿವಸ ಇಲ್ಲಿ ವಿಷ್ಣು ಪಾರಾಯಣ, ವಿಷ್ಣು ಸಹಸ್ರನಾಮ ಮತ್ತು ರುದ್ರಚಮಕ ಹೇಳಬೇಕು 11 ದಿವಸ ಅಂತ ಹೇಳಿದ್ವಿ. ಪುರೋಹಿತರಿಗೆ ಕೇಳಿ ಅರೇಂಜ್ ಮಾಡಿದ್ರು. ಸರಿ, 10:30ಗೆ ನಾವಲ್ಲಿ ಹೋದ್ವಿ. 10:30ಗೆ ಶುರು ಮಾಡಬೇಕು ಅಂದರು. ಅಪ್ಪ, ನಾನು, ಅಕ್ಕ ಎಲ್ಲ ನಮ್ಮ ಅತ್ತಿಗೆ ಇದ್ದಿರೆಲ್ಲ ಹೋದ್ವಿ. ಆ ಪುರೋಹಿತರು ಹೇಳಿದ್ರು, ಅಮ್ಮ ನಾನು ಬಂದಿಲ್ಲಿ ಕೂತ್ಕೋತು. ನಾವು 11 ಗಂಟೆಗೆ ಹೋದ್ವಿ, ಅವ್ರು ಇನ್ನೂ ಶುರು ಮಾಡಿರಲಿಲ್ಲ, ಕಾಯ್ತಾಯಿದ್ರು. 10:30ಗೆ ಬಂದ್ವಿ, ಶುರು ಮಾಡಿ ಅಂತ ಹೇಳಿದ್ರು ಅಂತ. ಇವತ್ತು ಗರುಡ ಮೇಲೆ ಬಂದ್ಬಿಟ್ಟು ಹೋಯ್ತಮ್ಮ, ಅದೇನೋ ಗೊತ್ತಿಲ್ಲ, ಗರುಡ ಸುಮ್ಮನೆ ಬರೋದಿಲ್ಲ, ಅದು ಒಂದೇನೋ ವಿಶೇಷ ದಿವಸ, ಜಾತ್ರೆ ದಿವಸ ಬರುತ್ತೆ. ಇವತ್ತು ಬಂದ್ಬಿಟ್ಟು 2 ಸುತ್ತು ಹಾಕ್ಬಿಟ್ಟು ಹೋಯ್ತು ಅಂದರು. ನಾವು ಕಣ್ಣಲ್ಲಿ ನೋಡಿಲ್ಲ, ಪುರೋಹಿತರು ಹೇಳಿದ್ರಲ್ಲ ಇರ್ಬೋದೇನೋ, ಸರಿ ಅಂದ್ಕೊಂಡ್ವಿ. ಸರಿ, ಅವರು ಎಲ್ಲ ಶುರು ಮಾಡಿದ್ರು. ವಿಷ್ಣು ಸಹಸ್ರನಾಮನೂ ಮುಗೀತು, ಮತ್ತು ರುದ್ರಚಮಕನೂ ಇನ್ನೇ ಲಾಸ್ಟ್ ಹೇಳ್ತಾಯಿತ್ತು. ಲಾಸ್ಟ್ 2 ಮಿನಿಟ್ಸಲ್ಲಿ ಕನ್ಕ್ಲೂಡಿಂಗ್ ಇದಿತ್ತು. ಮೇಲೆ ನೋಡ್ತೀವಿ ಮತ್ತೆ ಗರುಡ ಬಂದು 2 ಸುತ್ತು ಹಾಕ್ಬಿಟ್ಟು ಒಂಥರ ಕಣ್ಣಿಗೆ ಸಡನ್ ಮರೆ ಆಗೋಯ್ತು. ನಾವೇ ಕಣ್ಣಲ್ಲಿ ನೋಡ್ಬಿಟ್ವಿ. ಈ ವೈಜ್ಞಾನಿಕ ಯುಗದಲ್ಲಿ 1 ಮಿನಿಟಲ್ಲಿ ನಮಗೆ ಇದೇನಿದು ದೈವದಲ್ಲಿ ನಿಜವಾಗ ನಾವು ನಂಬ್ಕೊಂಡಿರೋದು ನಿಜಾನ, ಗರುಡ ಯಾಕೆ ಅದೇ ಟೈಮ್? ಈಗಲೂ ನಮಗದು, ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೋತೀವಿ, ದೇವ್ರನ್ನ ನಂಬ್ತೀವಿ ಹೌದು, ಬಟ್ ಆ ಟೈಮ್ಗೆ ಅದು ಬರಬೇಕು 3 ದಿವಸ ಇದ್ದರೆ ಇದೇನೋ ನಮಗಂತೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡ್ ಅಂತ ಎಸ್ಪೆಷಲಿ ಕಾಯಕವೇ ಕೈಲಾಸವ, ನಂಗೆ ಡಾಕ್ಟ್ರ್ ಕೆಲಸ ಬಿಡು, ನಂಗೆ ದೇವ್ರ ಪೂಜೆ ಕರಿಬೇಡ ಅಂತಾರೆ, ಬರೋದು ಇಲ್ಲ ಹೆಚ್ಚವರು. ಅವ್ರು ನನಗೆ ಪ್ರಶ್ನೆ ಮಾಡ್ತಾರೆ, ಏನು ಶೈಲು ನಂಗೆ ಅರ್ಥನೇ ಆಗ್ತಿಲ್ವಲ್ಲ, ಇದೇನು ಗರುಡ ಮೇಲೆ ಬರೋದು ಅಂದ್ರೇನು, ಸುತ್ತೋದು ಅಂದ್ರೇನು ಅಂತ. ಅದು ಗೊತ್ತಿಲ್ಲ, ದೈವದ ಆಟನ ನಮ್ಮಮ್ಮನ ನಮ್ಗೆ ಈಗಲೂ ಅದು ಅರ್ಥ ಆಗ್ತಾಯಿಲ್ಲ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಹೋಗಿದ್ದು ಎಲ್ಲರೂ ನೆನಪಿದೆಯಾ ಆ ಮೂಮೆಂಟ್ ಶೇರ್ ಒಟ್ಟಿಗೆ ಎಲ್ಲರೂ, ಅಪ್ಪ ಅಮ್ಮ ನೀವು ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಅಥವಾ ಆಫ್ಟರ್ ಮ್ಯಾರೇಜ್ ಆಗಿರ್ಬೋದು? ಮಡ್ರಾಸ್ಗೆ ಹೋಗಿದ್ವಿ ಒಂದ್ಸರಿ, ಅಪ್ಪನೇ ಕರ್ಕೊಂಡು ಹೋಗಿದ್ವಿ. ನಮ್ದು ಯಾರ್ದು ಮದುವೆ ಆಗಿರಲಿಲ್ಲ, 6 ಜನ ಹೋಗಿದ್ವಿ, ಅಪ್ಪ ಅಮ್ಮ ನಾವು 6 ಜನ. ಕಂಚಿಗೆ ಹೋಗಿ, ಅಲ್ಲಿಗೆ ಹೋಗಿ, ಮಹಾಬಲೇಶ್ವರದಲ್ಲಿ ಹೋಗಿ, ಮಡ್ರಾಸ್ಗೆ ಹೋಗಿ, ಐ ಥಿಂಕ್ ತಿರುಪತಿಗೆ ಹೋಗ್ಬಿಟ್ಟು ಬಂದಿದ್ದೀನಿ ಅನ್ಸುತ್ತೆ. ತಿರುಪತಿಯಿಂದ ಮಡ್ರಾಸ್ಗೆ ಹೋಗಿ, ಅಲ್ಲಿಂದ ಮಹಾಬಲಿಪುರಂಗೆ ಹೋಗಿ, ಕಂಚಿಗೆ ಹೋಗಿ ಬಂದಿದ್ವಿ. ಅದೊಂದೇ ಅನ್ಸುತ್ತೆ ಇಡೀ ಫ್ಯಾಮಿಲಿನ ಒಟ್ಟಿಗೆ ಹೋಗಿರೋದು. ಬಟ್ ಪೂಜೆಗಳು ನೀಟಾಗಿ ಚಿಕ್ಕ ವಯಸ್ಸಿಂದ ಅಲ್ಲಿ ಶ್ರಾವಣದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸೋರು, ಹರದನಹಳ್ಳಿಲೇ ಮಾಡೋರು. ಹೊಳೆನರಸೀಪುರದಲ್ಲಿದ್ದರೂ ಸಹ ನಾವೆಲ್ಲರೂ ಹೋಗುವು ಚಿಕ್ಕ ವಯಸ್ಸಿಂದಲೂ, ಅದು ಒಂದು ವಿಶೇಷ. ಆಮೇಲೆ ಶಿವರಾತ್ರಿ ದಿವಸ ಹರದನಹಳ್ಳಿಗೆಲ್ಲರೂ ನಾವು ಒಟ್ಟಿಗೆ ಹೋಗ್ತಿದ್ವಿ.
ಅದು ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ವ್ಯತ್ಯಾಸಗಳಾಯಿತು. ಒಬ್ರಿಗೊಬ್ರು ಹೋಗ್ತಿದ್ವಿ, ಇಲ್ದಿದ್ರೆ ಹಾಗೆ. ಇಲ್ದಿದ್ರೆ ನಾವು ಅಲ್ಲಿರೋ ಅಷ್ಟು ವರ್ಷವೂ ಯಾವಾಗಲೂ ತಪ್ಪಿಸಿಲ್ಲ. ಶ್ರಾವಣ ಮಾಸದಲ್ಲಿ ಸತ್ಯನಾರಾಯಣ ಪೂಜೆ ತಪ್ಪಿಸ್ತಿರಲಿಲ್ಲ, ಅಪ್ಪ ಅಲ್ಲೇ ಮಾಡಿಸ್ತಿದ್ದಿದ್ದು. ಅದು ಅಜ್ಜಿ ತಾತ ಇದ್ದರು ಆ ಕಾಲದಿಂದ, ಏಕೆಂದರೆ ಅಜ್ಜಿ ತಾತ ನಡೆಸ್ಕೊಂಬಂದಂಥದ್ದು ಅದು ಸತ್ಯನಾರಾಯಣ ಪೂಜೆ. ಶ್ರಾವಣದಲ್ಲಿ ರಂಗನಾಥ ಸ್ವಾಮಿ ಬೆಟ್ಟದ ಹೇಳ್ತಿದ್ರಲ್ಲ, ಅಪ್ಪ ಯಾವಾಗಲೂ ಹೇಳ್ತಾರೆ, ಹೆಗಲ ಮೇಲೆ ಕೂರಿಸ್ಕೊಂಡು ಹತ್ತೋರು. 4 ಶ್ರಾವಣ ಶನಿವಾರ ನಾವು ಹೋಗ್ತಿದ್ವಿ, ಉಪವಾಸ ಇರ್ತಿದ್ವಿ ಅಂಥೇಳಿ. ಕಾರ್ತಿಕದಲ್ಲಿ ಮಾಮೂಲಿ ವಿಶೇಷ ಇಲ್ಲಿ ದೇವಸ್ಥಾನದಲ್ಲೇ ಮಾಡೋರಲ್ಲಿ, ಶಿವರಾತ್ರಿ ವಿಶೇಷ. ಸೊ ಚಿಕ್ಕ ವಯಸ್ಸಲ್ಲೇ ಹಾಗೆ ಅಪ್ಪ ಬೆಳ್ಕೊಂಬಂದರೆ, ಅಮ್ಮನಿಗೆ ಅವರ ತಂದೆ ಪಟೇಲರು. ಅಲ್ಲಿ ಬೇಸಿಗೆನಲ್ಲಿ ಯಾವಾಗಲೂ ಅಷ್ಟು ಕೆಲಸ ಇರ್ತಿರ್ಲಿಲ್ವಲ್ಲ, ಅಮ್ಮ ಹೇಳ್ತಾ ಇರೋರು ಯಾವಾಗಲೂ ರಾಮಾಯಣ ಮಹಾಭಾರತ ತುಂಬ ಓದಿಸೋರಂಥವ್ರು. ಅದು ಅಮ್ಮನ ಮನ್ಸು ಮೇಲೆ ಭಾರಿ ಪರಿಣಾಮ ಇದೆ. ಅದು ನಾವು ಹಬ್ಬ ಹರಿದಿನ ಅಲ್ಲ, ನಮ್ಮ ಮದುವೆಗಳಿಗೆ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿ ಅಭ್ಯಾಸ. ಹಬ್ಬದಲ್ಲಂತೂ ಮಿಸ್ ಮಾಡ್ತಿರ್ಲಿಲ್ಲ. ಎಲ್ಲ ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಅವರವ್ರ ಅನುಕೂಲಕ್ಕಾಗಿ ಹಂಗಾಗಿರೋದು ಬಿಟ್ಟರೆ ಒಟ್ಟಿಗೆ ಊಟ ನಾವೆಲ್ಲ ಮಾಡ್ತಿದ್ದು. ಸ್ವಲ್ಪ ಬಾಲಣ ಲೇಟ್ ಊಟಕ್ಕೆ ಬರ್ತಿದ್ದು, ಅವರಿಗೆ ಕಾಯ್ತಿದ್ವಿ. ರಾತ್ರಿ ಮಾತ್ರ ಎಲ್ಲ ಒಟ್ಟು, ಮಿಕ್ಕಿ ಟೈಮಲ್ಲಿ ಆಗ್ತಿರ್ಲಿಲ್ಲ. ಹಬ್ಬದಲ್ಲಂತೂ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ ಬಿಡಿ. ಅಂದರೆ ಅಪ್ಪ ರಾಜಕೀಯದಲ್ಲಿ ಬ್ಯುಸಿ ಇರ್ತಿದ್ರಲ್ಲ, ಹಾಗಾಗಿ ಹಬ್ಬದ ಟೈಮಲ್ಲಿ ಮಾತ್ರ ಮಿಸ್ ಮಾಡ್ತಿರ್ಲಿಲ್ಲ ಅವರು ಜೊತೆಗಿರೋರು. ಕೊನೆ ಟೈಮ್ಗಳಲ್ಲಿ ನಿಮ್ಗೆ ಏನಾದರೂ ಮಾತಾಡ್ಕೊನೆ ದಿನಗಳಲ್ಲಿ ಸಂದೇಶ ಕೊಡೋ ರೀತಿ ಬಟ್ ಮುಂಚಿನ ದಿನಗಳಲ್ಲೇ ನಂಗೆ ಹೇಳಬೇಕು ಅಂದರೆ, ಯಾರು ಏನೇ ಮಾಡಿದ್ರು ಯಾರ ಮೇಲೂ ದ್ವೇಷ ಸಾಧಿಸಬೇಡಿ ಅಂತ ಹೇಳೋರು ಅವರು. ಅದು ತುಂಬ ಹೇಳೋರು ಯಾವಾಗಲೂ. ಯಾರೇ ಬರಲಿ, ಅವ್ರಿಗೆ ಎಷ್ಟೇ ನೋವು ಮಾಡೋರು ಮನೆ ಬಾಗಿಲಿಗೆ ಬಂದ್ರೂ ಮಾಮೂಲಿ ಒಂಚೂರು ವ್ಯತ್ಯಾಸ ಇಲ್ಲದ ಧ್ವನಿ, ಮುಖದಲ್ಲಿ ಯಾವುದೇ ಥರ ಇದಿರ್ತಿರ್ಲಿಲ್ಲ. ಪ್ರೀತಿಯಿಂದಲೇ ಕರೀತಿದ್ರು. ಏನು ಮಾಡಬೇಕಿತ್ತೋ ಸತ್ಕಾರದಲ್ಲಿ ಒಂಚೂರು ವ್ಯತ್ಯಾಸ ಮಾಡ್ತಿರ್ಲಿಲ್ಲ. ಅದು ಅವ್ರದ್ದು ತುಂಬ ದೊಡ್ಡ ಗುಣ ಅಂದರೆ ಅದು ನಮ್ಗಳಿಗೂ ಹೇಳೋರು. ಯಾತಕ್ಕೆ ನಿಮ್ಗೆ ಬದುಕರ್ಥ ಆಗ್ತಿಲ್ಲ, ನಿಮಗೆಲ್ಲ ಸಿಟ್ಟು ಮಾಡ್ಕೋಬೇಡಿ, ತಾಳ್ಮೆಯಿಂದಿರಿ ಅಂತ ತುಂಬ ಹೇಳೋರು ಅವರು. ಬೇರೆ ಏನಾದರೂ ಹೇಳೋದಿದ್ರೆ ನಮಗೆಲ್ಲ ಕೇಳಬೇಕಾಗಿರೋದೆಲ್ಲ ಕೇಳಿದ್ದೀವಿ. ಏನಾದರೂ ಹೇಳಬೇಕು, ಏನಾದರೂ ಮೆಮೊರಿಯಬಲ್ ಇಲ್ಲ ಅಂತ. ಅಮ್ಮ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ಯಾ? ಅವ್ರು ಯಾವತ್ತೂ ಶಾಪಿಂಗೇ ಹೋಗ್ತಿರ್ಲ ಬಿಡಿ. ಮೊದಲು ನಾನು ಹೋಗ್ತಿದ್ದೆ ಸ್ವಲ್ಪ ದಿವಸ. ನನ್ನ ಮದುವೆ ಮೇಲೆ ಇವಳಿಗೆ ಪೂರ್ತಿ ಅವ್ರದ್ದೇ ಆಮೇಲೆ ಜವಾಬ್ದಾರಿ ಆಗೋಯ್ತದು. ಶಾಪಿಂಗ್ ಅಂತ ಹೋಗಿದ್ದು ನನ್ನ ಮದುವೆ ಟೈಮಲ್ಲಿ. ಅಪ್ಪ ಅಮ್ಮ ಇಬ್ಬರು ನನಗಾಗಿ ಒಂದು ಜೊತೆ ಕೆಂಪು ಕಲ್ಲಿನ ಬಳೆ ತಂದಿದ್ರು ಮದುವೆ ಫಿಕ್ಸ್ ಆದಮೇಲೆ. ಅವಾಗೆಲ್ಲ ಈಗ ನನಗೆ ಸೆಟ್ ಒಡವೆಗಳು ಆ ಥರದ್ದು ಏನಿರಲಿಲ್ಲ ಬಿಡಿ. ಅಪ್ಪ ಒಂದ್ಸರಿ ಮದುವೆಗೆ ಅಂತಲೇ ಒಂದು ಕೆಂಪು ಕಲ್ಲಿನ ನೆಕ್ಲೆಸ್ ತಂದಿದ್ರು. ಅದಕ್ಕೆ ಮ್ಯಾಚಿಂಗ್ ಬಳೆ ಬೇಕು ಅಂತ ಅಮ್ಮ ಅಂದಿದ್ದಕ್ಕೆ ರಜತಾ ಜ್ಯುವೆಲರ್ಸ್ಗೆ ಒಟ್ಟಿಗೆ ಹೋಗಿ ತಂದಿದ್ದು ಅದೊಂದೇ ಅನಿಸುತ್ತೆ. ಅಮ್ಮ ಇಬ್ಬರು ಅಷ್ಟೇ, ಅದೇ ಲಾಸ್ಟು, ಆಮೇಲೆ ಇಲ್ಲ. ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ನಿಮ್ಗೆ ನೆನಪಿದ್ರೆ ಹೇಳಿ ಮೇಡಮ್, ನಮ್ದೆಲ್ಲ ಕೇಳಾಗಿದೆ. ಕಹಿ ಘಟನೆಗಳು ಅಷ್ಟೇ, ನಾವು ಹೇಳ್ಕೊಳಕ್ಕೂ ಇಷ್ಟ ಅಷ್ಟೇ ಅಷ್ಟೇ. ನಾನು ಅದಕ್ಕೆ ನಾನು ಬರಲ್ಲ, ನೀನು ಒಬ್ಬಳೇ ಹೋಗು ಅಂತ. ಅದಕ್ಕೆ ತುಂಬ ಹೇಳಿದೆ, ನನಗೆ ವಿಧಿ ಇಲ್ಲದೆ ಬರಬೇಕಾಗೋದು. ನನಗೇನು ಮಾಡ್ತೀರಾ, ಈಗಲೂ ಬರಲ್ಲ ಅಂತ ಓಡ್ತಿದ್ದೆ. ಇಲ್ಲ, ನಿಮ್ಗೆ ಹೇಳ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಮಾತೇ ಕಡಿಮೆ ಬಿಡಿ. ನಿಮ್ಗೆ ಹೇಗೆ ಗೊತ್ತಾ, ನಾನು ಮಾಸ್ ಕಮ್ಯುನಿಕೇಷನ್ ಸ್ಟೂಡೆಂಟೇ. ನಮ್ಮನೇಲಿ ಎಲ್ಲರೂ ವಿದ್ಯಾವಂತರು. ನಾನು ಮೊನ್ನೆ ರೇವಣ್ಣಂದು ಹೇಳಿದಕ್ಕೆ ನಾನು ಬೈಸ್ಕೊಂಡಿದ್ದೀನಿ. ಕಡಿಮೆ ವಿದ್ಯೆ ಅದು ಬಿಟ್ಬಿಟ್ಟು ನೀನು ಏನು ಆ ಪದ ಹಿಡಿದಿ ಅಂತ ಬೈದು ನಮ್ಮ ಯಜಮಾನ್ರು. SLC ಓದಿರೋದಿಲ್ವ, ಏನು ಅವಿದ್ಯಾವಂತರು, ಅವ್ರು ಯಾಕೆ ಹೇಳಿದೆ ನೀವು ಹಂಗೆ ಅಂತ. ಅದು ಕರೆಕ್ಟ್, ನಾನು ತಪ್ಪು ಹೇಳಿದ್ರೆ 30 ವರ್ಷ ಹಿಂದೆ ಓದೋರು ಡಿಗ್ರಿ ತಗೊಳ್ಳೋರು. ಅಲ್ಲ, ಅಮ್ಮಂದು ಯಾವ ಪದದಲ್ಲೂ ಹೇಳೋಕ್ಕಾಗಲ್ಲ. ನಾವು ಏನಾದರೂ ಈ ರೀತಿ ಇದ್ದೀವಿ, ಬದುಕು ನಡೆಸ್ಕೊಂಡು ಹೋಗ್ತಿದ್ದೀವಿ, ಮನೆ ಒಳಗೆ ಯಾವುದೇ ಏನೇ ಏರುಪೇರು ಇಲ್ಲಿದ್ರೆ ಹಳ್ಳಿಗೆ ಅಷ್ಟು ಮದುವೆ ಆಗಿ ನಾವು ಆ ಮನೆಗಳನ್ನು ಬೆಳೆಸೋಂಥದ್ದು ಏನಿತ್ತು ಹೇಳ್ತೀನಿ. ಈಗ ಇವ್ರ ಅತ್ತೆ ಮನೆದು ಎಲ್ಲರದನ್ನು ಕಷ್ಟ ಸುಖಗಳೇನಿದ್ರು